ಮಾತನ್ನ ಹೇಳ್ತಾರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಈ ಲೋಕದೊಳಗೆ ಹುಟ್ಟಿದ ಬಳಿಕ, ಇದು ಬಹಳ ಇಂಪಾರ್ಟೆಂಟು, ಸ್ತುತಿ ನಿಂದನೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಇವತ್ತು ನೀವು ಶಿಕ್ಷಕರಾಗಿದ್ದೀರಿ, ನಿಮ್ಮ ಜೀವನದಲ್ಲಿ ಯಾವುದೇ ವೃತ್ತಿಯನ್ನ ನೀವು ಅನುಸರಿಸಿ, ಅಲ್ಲಿ ನಿಮಗೆ ಅನಿಸುತ್ತೆ ಮಕ್ಕಳು ಪ್ರಶ್ನೆ ಕೇಳ್ತಾರೆ, ಅವ್ರು ಕೇಳ್ತಾರೆ, ಇವನು ಕೇಳ್ತಾರೆ ಅಂತ ನೀವು ಅಂಜಬಾರ್ದು. ಆ ಮಕ್ಕಳನ್ನ ಕೇಳುವ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅಂದ್ರೆ ನಾಳೆ ಉತ್ತರವನ್ನ ನೀವು ಹುಡುಕಿಕೊಡಿ. ಅದನ್ನ ದಮನ ಮಾಡುವಂತ ಕೆಲಸ ಮಾಡಬಾರ್ದು. ಅವ್ರು ಹೇಳ್ತಾರೆ, ನೀನು ಕಟ್ಟಿರೋದು ಮನೆಯನ್ನ ಬೆಟ್ಟದ ಮೇಲೆ, ಕಟ್ಟಿದ ಮೇಲೆ ನೀನು ಯಾಕೆ ಅಂಜುತ್ತೀಯ? ನೀನು ಮಾಡಿರೋದೇ ಮನೆಯನ್ನ ಎಲ್ಲಿ? ಬೆಟ್ಟದ ಮೇಲೆ. ಅಲ್ಲಿ ಮೃಗಗಳು ಬರ್ತವೆ, ಕರಡಿಗಳು ಬರ್ತವೆ ಅಂತ ಅಂಜಕ್ಕೆ ಹೋಗ್ಬೇಡ. ನೀನು ಸಮುದ್ರದ ತಡಿಯಲ್ಲಿ ಮನೆ ಮಾಡಿದೀಯ, ಸಮುದ್ರದ ಬದಿನಲ್ಲಿ ಇದೆ, ದಡದಲ್ಲಿದೆ, ಆದ್ರೆ ಅವು ಅಪ್ಪಳಿಸ್ತೇವೆ, ಅಲೆಗಳು ಬಂದ್ರೆ ನೀನು ಅಂಜಬಾರದು. ಆದ್ರೆ ನೀವು ಸಂತೆ ಒಳಗೆ ಮನೆ ಮಾಡಿದ್ರಿ, ಅಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಉಪ್ಪು ಎಲ್ಲ ಕೂಗ್ತಾ ಇರ್ತಾರೆ. ಆದ್ರೆ ನೀನು ಕಟ್ಟಿರೋದು ಮನೆಯಲ್ಲಿ? ಸಂತೆಯೊಳಗೆ. ಆದ್ರೆ ಲೋಕದೊಳಗೆ ಹುಟ್ಟಿದ ಮನೆ ಬಳಿಕ ಸ್ತುತಿ ನಿಂದನೆಗಳು ಬಂದೊಡೆ ನಿಮಗೆ ಹೊಗಳೋರು ಇದ್ದಾರೆ, ತೆಗಳೋರು ಇದ್ದಾರೆ. ಬಹಳ ಸಂದರ್ಭದಲ್ಲಿ ಜೀವನದಲ್ಲಿ ನಿಮ್ಮ ಹತ್ರ ಏನಾದ್ರೂ ಇಸ್ಕೊಬೇಕಾದ್ರೆ ಹೆಂಗ್ ಹೊಗಳುತ್ತಾರೆ ನೋಡಿ, ನೆನಪು ಮಾಡ್ಕೊಳ್ರಿ ಒಂದ್ಸಲ. ನಿಮ್ಮ ಹತ್ರ ಏನಾದ್ರು ಇಸ್ಕೊಬೇಕಾದ್ರೆ ಹೆಂಗ್ ಹೊಗಳುತ್ತಾರೆ ಅನ್ನುವಂಥದ್ದು, ಮತ್ತೆ ವಾಪಸ್ ಇಸ್ಕೊಬೇಕಾದ್ರೆ ಹೆಂಗ್ ಕೇಳ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ಬೇಕೆಂದಾಗ ದೊಡ್ಡವರ ಮಾಡಿ, ಬೇಡವೆಂದಾಗ ಕಂದಕಕ್ಕೆ ದೂಡಿ, ದೂರ ನಿಂತು ನಗುವರು ಕೂಡಿ, ಎದುರಿಗೆ ಬಂದಾಗ ಕುಶಲ ಸಂಭಾಷಣೆ, ಮರೆಯಾದ ತಕ್ಷಣ ಮಾಡುವರು ದುಕ್ಷಣೆ ಅನ್ನುವಂಥ. ಎಷ್ಟು ಜೀವನದಲ್ಲಾಗಿದೆ? ಕೈ ಎತ್ತರ ನೋಡೋಣ. ಬಹುತೇಕ ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ಆ ಸಣ್ಣ ಘಟನೆ ಆಗಿರಲಿ, ದೊಡ್ಡ ಘಟನೆ ಆಗಿರಲಿ, ಘಟನೆಯಾಗಿಯೇ ಉಳಿದಿರುತ್ತೆ. ಆದ್ರೆ ಎಷ್ಟು ಜನ ಇದರೊಳಗೆ ಸಾಹಿತಿಗಳು ಇದರ ಕೈ ಎತ್ತರಿ. ನೀವ್ಯಾರು ಸಾಹಿತ್ಯವನ್ನ ಬರೀತಿರೋ, ಆ ಕಾಲಘಟ್ಟದ ಅಸ್ಮಿತೆಗಳನ್ನ ಹಿಡಿದಿರ್ತಿರೋ, ಅವಾಗ ನೀವು ಆದರ್ಶ ಶಿಕ್ಷಕರಾಗ್ತೀರಿ. ನೀವು ಮ್ಯಾಥ್ಸ್ ಇರಲಿ ಅದರೊಳಗೆ ಸಂಶೋಧನೆ ಮಾಡಿ, ಆರ್ಟ್ಸ್ ಇರಲಿ, ಸೈನ್ಸ್ ಇರಲಿ, ಕಾಮರ್ಸ್ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, ಟೈಮ್ ಆಯ್ತಾ, ಅದರೊಳಗಡೆ ನೀವು ಕೆಲಸವನ್ನ ಮಾಡ್ತಾ ಹೋಗಿ. ಹಾಗಾಗಿ ನಿಮಗೊಂದು 10 ರಸಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ನನ್ನ ಭಾಷಣವನ್ನ ನಿಲ್ಲಿಸ್ತೀನಿ ಅನ್ನುವಂಥದ್ದು ಅವರಲ್ಲಿ ಸಮಯ ಆಗಿರೋದೆ ಅನ್ನುವುದರಿಂದ. ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಯಾವುದು ಅನ್ನುವಂಥದ್ದು. ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಕೆಂಪೊಂಬುದಿ ಕೆರೆ ಅಲ್ಲ, ಸೂಳೆಕೆರೆ, ಅದು ಶಾಂತಿ ಸಾಗರ, ಏಷ್ಯಾದ ಅತಿ ದೊಡ್ಡ 2ನೇ ಕೆರೆ. ಮದಗದ ಕೆರೆ ಜಾನಪದ ಸಂಸ್ಕೃತಿಯಲ್ಲಿ ಒಂದು ಮಹಿಳೆಯನ್ನ ಬಲಿ ಕೊಟ್ಟಂತಹ ಕೆರೆ, ಅದು ಅಲ್ಲ. ಕುಣಿಗಲ್ ಕೆರೆ ಜಾನಪದ ಸಂಸ್ಕೃತಿಯಲ್ಲಿ ಮೂಡಲ್ ಕುಣಿಗಲ್ ಕೆರೆ ನೋಡಕ್ ಬಂದಿರೋ ಅನ್ನುವಂತಹ, ಅಲ್ಲಿ ನೀವು ಹೋಗಿ ಆ ತುದಿಯಲ್ಲಿ ನೋಡಿದ್ರೆ ಸೂರ್ಯ ಹುಡ್ತಾನ ಕಾಣುತ್ತೆ, ಈ ತುದಿಯಲ್ಲಿ ನೋಡಿದ್ರೆ ಮುಳುಗುತ್ತೆ ಅನ್ನಂಗೆ ಕಾಣುತ್ತೆ, ಅದು ಅಲ್ಲ. ಯಾವುದು? ಶಿವಗಂಗೆ ಕೆರೆ ಇಲ್ಲ. ತಿಪ್ಕೊಂಡಳ್ಳಿ ಕೆರೆ ಇವತ್ತು ಕಲುಷಿತ ಆಗಿದೆ, ಅದು ಅಲ್ಲ ಕೆರೆ. ಯಾವುದು ಅಲ್ಲ, ಏನ್ ಬೇಕು ಅದು ಇರ್ಬೇಕಲ್ಲ, ಇಂಥದ್ದೊಂದು ಇತಿಹಾಸ. ಅದು ನೀವು ನೋಡಿದ್ರಿ, ನೀವು MMC ಅದ್ರ ಮೇಲೆ ಕೂತ್ಕೊಂಡು ಓಡಾಡಿರೋ ಕೆರೆ, ಅದು ಬೇರೆ ಇದ್ದಾವೆ. ಓಕೆ, ಇದೇ ಕೆರೆ ಅಲ್ಲ. ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಕದಂಬರ ಕಾಲದಲ್ಲಿ ಮಾನವ ನಿರ್ಮಿತವಾದ ಮೊದಲನೆಯ ಕೆರೆ. ಯಾರು ಶಿಕ್ಷಕರು ಹೇಳ್ತಾರೋ ಅವ್ರಿಗೊಂದು ಪೆನ್ ಕೊಡಲಾಗುವುದು, ಇಲ್ಲ ಇನ್ನೊಂದು ಪ್ರಶಸ್ತಿ ಜಾಸ್ತಿ ಕೊಡಿಸಲಾಗುವುದು. ಎಸ್, ಕರೆಕ್ಟ್. ಅಧ್ಯಕ್ಷರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ. ಬನ್ನಿ, ಇಬ್ರು ಬನ್ನಿ. ಒಂದು 6 ಶಾಲೆ ತಗೊಂಬರಪ್ಪ, ಒಂದು 6 ಶಾಲೆ ಜಲ್ದಿ ಬೇಗ. ಕರ್ನಾಟಕದ ಗೂಗಲ್ ನೋಡಿನ
ಗೂಗಲ್ ನೋಡಿ, ಅವ್ರು ನೋಡಿಲ್ಲ ಅದು. ಮಯೂರ ಅವರ ಆ ಒಂದು ಇದ್ರೊಳಗಡೆ ಹೇಳಿದ್ದಾರೆ. ಅವ್ರ ಇಬ್ಬರಿಗೂ ಒಂದು ಬನ್ನಿ ಸರ್, ಖಂಡಿತ ಬನ್ನಿ. ಗೊತ್ತಾಯ್ತು ಎಂತ, ಬನ್ನಿ ಸರ್, ಬನ್ನಿ ಬನ್ನಿ, ಬೇಗ ಟೈಮ್ ಆಗಿಬಿಡುತ್ತೆ. 2 ಶಾಲು ಬೇಗ ತಗೊಂಡ್ಬರ್ಬೇಕು. ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಚಂದ್ರವಳ್ಳಿ ಕೆರೆ ಅನ್ನುವಂಥದ್ದು. ಕರ್ನಾಟಕದ ಗಡಿರೇಖೆಯನ್ನು ಗುರುತಿಸಿದವರು ಯಾರು? ಕರ್ನಾಟಕದ ಗಡಿರೇಖೆಯನ್ನು ಗುರುತಿಸಿದವರು ಯಾರು? ಅಲ್ಲ, ಅವರು ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಮೊಟ್ಟ ಮೊದಲು ಹೇಳಿದಂತೆ ಊಳಿಗಳು ನಾರಾಯಣ. ಎಸ್, ಕರೆಕ್ಟ್. ಬನ್ನಿ. ಸ್ವಾಮೀಜಿ ಬಂದ್ಬಿಟ್ರು. ಏನು ಹೇಳ್ತಾ ಇದ್ವಲ್ಲ, ಕರ್ನಾಟಕದ ಗಡಿರೇಖೆಯನ್ನು ಗುರುತಿಸಿದವರು ಯಾರು ಅಂತ. ಅಲ್ಲ ಅಲ್ಲ, ಪಜ್ವಲಾಲ್ ಅಂತ, ಕರ್ನಾಟಕದ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಪಜ್ವಲಾಲ್ ಅಂತ. ಅವರು ಕರ್ನಾಟಕದ ಗಡಿರೇಖೆಯನ್ನು ಗುರುತಿಸಿದವರು. ಭಾರತದ ಗಡಿರೇಖೆಯನ್ನು ಗುರುತಿಸಿದವರು ಯಾರು? ಕರೆಕ್ಟ್ ಆನ್ಸರ್ ರ್ಯಾಂಕ್. ಬನ್ನಿ ಸರ್, ಅವ್ರಿಗೊಂದು 6 ಶಾಲು ಕೊಟ್ಬಿಡಪ್ಪ. ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ. ಪಾಕಿಸ್ತಾನ, ಬಾಂಗ್ಲಾ ಮತ್ತೆ ಭಾರತದ ಗಡಿರೇಖೆಯನ್ನು ಗುರುತಿಸಿದವರು ರ್ಯಾಡ್ಕ್ಲಿಫ್ ಆಯೋಗ. ರ್ಯಾಡ್ಕ್ಲಿಫ್ ಕರೆಕ್ಟ್. ಗುರುಗಳ ಹತ್ರ ಮಾಡಿಸಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಬಹಳ ಜನ ಹೇಳ್ತಾರೆ. ಬಹಳ ಕನ್ನಡದಲ್ಲಿ ಬಹಳ ಸ್ಪೀಡ್ ಇದ್ದೀರಿ ಅನ್ಸುತ್ತೆ. ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು? ಕುವೆಂಪು ಅನ್ನೋದು ತಪ್ಪು. ಗೋವಿಂದಪ್ಪ. ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ. ಇನ್ನೂ 50 ಜನಕ್ಕೆ ಸನ್ಮಾನ ಮಾಡೋದೈತೆ. ಮಾತಾಡಲ್ಲ, ನಿಲ್ಸ್ಲ. ಅಲ್ಲ, ಮಾತಾಡ್ರಿ ಅಂದ್ರೆ ಎಷ್ಟು ಜನ ಕೈ ಎತ್ರಿ? ಬಹಳ ಜನ ಇದ್ರಿ, ಸಮಯ ಕಡಿಮೆ ಇರೋದ್ರಿಂದ. ಹಾಗಾಗಿ ಜ್ಞಾನ ಭಂಡಾರದ ಕೀ ಪ್ರಶ್ನೆಗಳು ಅಂತ ಸರ್ವೆ ವಿಶ್ವೇಶ್ವರಯ್ಯರು ಹೇಳ್ತಾರೆ. ನಾನು ಮತ್ತೆ ಇನ್ನೊಂದ್ಸಲ ಬಂದಾಗ ಭಾಷಣವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ರಮೇಶ್ ರವರು, ದಯಾನಂದ್ ರವರು ನಿಮ್ಮನ್ನೆಲ್ಲ ಮೂಲೆ ಮೂಲೆಯಿಂದ ಗುರುತಿಸುವುದರ ಮೂಲಕವಾಗಿ ನಿಮಗೊಂದು ಗೌರವವನ್ನು ಸಲ್ಲಿಸಿರುವಂಥದ್ದು. ನಿಮ್ಮ ಜೀವನದಲ್ಲಿ ಶಿಕ್ಷಕ ಅಂದರೆ ತೆರೆದ ಪುಸ್ತಕ. ಮೊದಲ ಪುಟ, ಕೊನೆಯ ಪುಟದ ಒಳಗಡೆ ಇರುವಂತಹ ದಿಟ್ಟತನದ ಪುಟ ಅಂದರೆ ಅದು ಶಿಕ್ಷಕರು ಅನ್ನುವಂಥ ಮಾತನ್ನು ಹೇಳ್ತಾ, ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ, ಹಾಡುವಂಥ ಮಾತ ತೂಗಿ ನೋಡು, ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು, ಬೇಸರವೆನಿಸುವ ಮುನ್ನ ಸಾಕು ಮಾಡು, ಸರ್ವಜ್ಞ ಎಂಬಂತೆ ನಿಮ್ಮೆಲ್ಲರಿಗೂ ಶರಣ. ಬಂಧುಗಳೇ, ಬುದ್ಧನ ದಯೆಯನ್ನ, ಮಹಾವೀರನ ಅಹಿಂಸೆಯನ್ನ, ಬಸವಣ್ಣನವರ ಸಮಗ್ರ ಸಮಾಜ ಕ್ರಾಂತಿಯನ್ನ, ಸಾವರ್ಕರ್ ಅವರ ದೇಶಪ್ರೇಮವನ್ನ, ವಿವೇಕಾನಂದರ ದೇಶಾಭಿಮಾನವನ್ನ, ಮಹಮ್ಮದ್ ಪೈಗಂಬರರ ಶಾಂತಿಯನ್ನ, ಯೇಸು ಕ್ರಿಸ್ತನ ವಿನಯತೆಯನ್ನ ಶಿಕ್ಷಕರು ತುಂಡು ತುಂಡಾಗಿ ತುಂಡರಿಸದೆ ಮಾನವೀಯ ಮೌಲ್ಯ, ನೈತಿಕತೆ ನಮ್ಮ ಅಧ್ಯಯನಶೀಲತೆಯ ಒಂದು ಅಂಗವಾಗಲಿ ಎನ್ನುವಂಥದ್ದನ್ನ ಅದ್ಭುತವಾಗಿ ಶಿಕ್ಷಕರಿಗೆ ಮನಮುಟ್ಟುವ ರೀತಿಯಲ್ಲಿ ಸಂದೇಶ ಆಶೀರ್ವಚನ ಮುಖೇನ ನೀಡಿದ ಪರಮ ಪೂಜ್ಯ ಸನ್ನಿಧಿಗಳಿಗೆ ಬರಲಿ ಜೋರಾದ ಒಂದು ಚಪ್ಪಾಳೆಯ ಕರಗಳನ್ನ. ಪರಮ ಪೂಜ್ಯರ ಆಶೀರ್ವಚನಕ್ಕೆ ನಾವೆಲ್ಲರೂ ಕೃತಜ್ಞತರು ಎನ್ನುವಂಥದ್ದನ್ನ ತಿಳಿಸಿ ಧನ್ಯವಾದಗಳು. ಇದೀಗ
ನಮ್ಮ ಮುಂದಿನ ಸರದಿಯಲ್ಲಿ ನಮಗೆ ಕೊರಳೊಡ್ಡಿ ನಮ್ಮ ಕಡೆಯಿಂದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸುತ್ತಿರುವ ಶಿಕ್ಷಕರ ಹೆಸರು ರಾಮಚಂದ್ರ ಆರ್ ಸಿಗರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ತದನಂತರ ದೇವಲ್ ನಾಯಕ್ ಎನ್ ಅವರಿಗೆ ಗೌರವ ಸನ್ಮಾನ. ಚನ್ನಬಸಪ್ಪ ಶ್ರೀ ರಾಮಚಂದ್ರ ಆರ್ ಸಿಂಗದರವರು ಶ್ರೀಮತಿ ಶಿವಲಿಂಗಮ್ಮ ಹಾಗೂ ಶ್ರೀರಾಮ ಪರಗರೌದರದಲ್ಲಿ 1961ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುಲಿಕಟ್ಟಿ ಗ್ರಾಮದಲ್ಲಿ ಜನಿಸಿ ಮುಗಿಸಿ ಗ್ರಾಮೀಣ ಶಿಕ್ಷಕರಾಗಿ ಹಲವಾರು ವರ್ಷಗಳ ವೃತ್ತಿ ಅನುಭವ ಪಡೆದಿರುತ್ತಾರೆ. ಜೊತೆಗೆ ಸರ್ಕಾರದ ಸಹಾಯವಿಲ್ಲದೆ ಗ್ರಾಮಸ್ಥರ ದೇಣಿಗೆಯಿಂದ ಶಾಲಾ ಕೊಠಡಿಗಳನ್ನು ನಿರ್ಮಿಸಿ ಇವರ ವೃತ್ತಿ ಬದುಕಿನ ಮೈಲುಗಲ್ಲಾಗಿದೆ. ಇವರ ಶಿಕ್ಷಣ ಸೇರಿ ಶಾಲಾ ವ್ಯವಸ್ಥೆಯ ಸುಧಾರಣೆ ಮತ್ತು ಶಿಕ್ಷಣ ಪ್ರೇಮಕ್ಕಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಧನ್ಯವಾದಗಳು. ಇದೀಗ ವೇದಿಕೆ ಮೇಲೆ ದೇವಲ್ ಅವರು ಆಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ತದನಂತರ ಚನ್ನಬಸಪ್ಪ ಬಿ ಪಾಲ್ಭಾವಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ತದನಂತರ ಪ್ರಭಾರಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವ ಶಿವಯ್ಯ ಬಿಬಿ ಅವರಿಗೆ ಗೌರವ ಸನ್ಮಾನ. ಎಂರವರು ನಾಣ್ಯ ನಾಯಕ ಹಾಗೂ ಹಿರಿಮಾಣಿ ಬಾಲಿರವರ ಸುಪುತ್ರರಾಗಿ 1983ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ನಂದಿಪಟ್ಟಣ ಗ್ರಾಮದಲ್ಲಿ ಜನಿಸಿ MA ವ್ಯಾಸಂಗ ಮುಗಿಸಿ ಶಿವಮೊಗ್ಗ ಜಿಲ್ಲೆಯ ದೊಡ್ಡಮತ್ತಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಕ್ರೀಡಾ ಚಟುವಟಿಕೆಗಳು ಗ್ರಾಮೀಣ ಮಟ್ಟದಲ್ಲಿ ಭಾಷಾ ಕೌಶಲ್ಯ ಅಭಿವೃದ್ಧಿ ಹಾಗೂ ಪರಿಸರ ಕಾಳಜಿಗಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀ ಚನ್ನಬಸಪ್ಪ ಬಿ ಪಾಲ್ಬಾವಿ. ಶ್ರೀ ಚನ್ನಬಸಪ್ಪ ಬಿ ಪಾಲ್ಬಾವಿ ಅಥಣಿ ತಾಲೂಕು ಜನವಾಡ ಗ್ರಾಮದಲ್ಲಿ 1986ರಲ್ಲಿ ಶ್ರೀಮತಿ ಶಾರದಾ ಹಾಗೂ ಶ್ರೀ ಬಸಪ್ಪರವರ ಉದರದಲ್ಲಿ ಜನಿಸಿ BA ವ್ಯಾಸಂಗ ಮುಗಿಸಿ ಜಾಮಖಂಡಿ ತಾಲೂಕಿನ ಕುಲಹಳ್ಳಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಅನುದಾನ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಶಿಕ್ಷಣ ಸೇರಿ ಸಂಘಟನಾ ಮನೋಭಾವ, ಆಡಳಿತ ವೈಖರಿ ಹಾಗೂ ಶಾಲಾ ನಿರ್ವಹಣೆಗಾಗಿ ಶಿಕ್ಷಣ. ಧನ್ಯವಾದಗಳು ಶ್ರೀಯುತರಿಗೆ. ಬಂಧುಗಳೇ, ಇದೀಗ ಶಿವಯ್ಯ ಬಿಬಿ ಅವರಿಗೆ ಗೌರವ ಸನ್ಮಾನ ಜರುಗಲಿದೆ. ತದನಂತರ ಎಚ್ ತಾಜುನ ಅವರಿಗೆ ಗೌರವ ಸಮರ್ಪಣೆ. ಶ್ರೀಮತಿ ಪಾರ್ವತಮ್ಮ ಹಾಗೂ ಶ್ರೀ ವೆಂಕಟರಮಣಪ್ಪ ಅವರ ಸುಪುತ್ರರಾಗಿ 1986ರಲ್ಲಿ ಬಾಗಲಪಲ್ಲಿ ಹತ್ತಿರ ಬುಧವಾರಪಲ್ಲಿಯಲ್ಲಿ ಜನಿಸಿದರು. BA PCH ಮುಗಿಸಿ ಶಿಕ್ಷಣ ಇಲಾಖೆಯಲ್ಲಿ 1998ರಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಸುಮಾರು 27 ವರ್ಷಗಳ ಸೇವಾ ಅನುಭವದೊಂದಿಗೆ ಸದ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಲವಾರಪಲ್ಲಿ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದ್ದು ಇವರ ವೃತ್ತಿ ಅನುಭವ. ಧನ್ಯವಾದಗಳು ಶ್ರೀಯುತರಿಗೆ. ಬಂಧುಗಳೇ, ಇದೀಗ ಸ್ವಂತ ಹಣದಲ್ಲಿ ಶಾಲೆಗೆ ಬಣ್ಣ ಹಚ್ಚಿದ ಶಿಕ್ಷಕಿ ಎಚ್ ತಾಜುನಾ ಅವರಿಗೆ ಗೌರವ ಸನ್ಮಾನ. ತದನಂತರದಲ್ಲಿ ವೇದಿಕೆಯಲ್ಲಿ ಸಂತೋಷ್ ರಾಠೋಡ್. 1971ರಲ್ಲಿ ಜನಿಸಿ CS ಮುಗಿಸಿ ಚಿಕ್ಕಬಳ್ಳಾಪುರದ ಶಾಲೆಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲಾ ಕಟ್ಟಡದ ಸುಧಾರಣೆ, ಶಾಲಾ ಕಟ್ಟಡಕ್ಕೆ ಬಣ್ಣ ಹಚ್ಚಿಸುವುದು, ಹೆಣ್ಣು ಮಕ್ಕಳ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೀಗೆ ಇವರ ಶಿಕ್ಷಣದ ಅವಿರತ ಪರಿಶ್ರಮಕ್ಕಾಗಿ ಕರ್ನಾಟಕ ಪ್ರತ್ಯೇಕ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು ಅಮ್ಮ ತಾಜುನ್ ಅವರಿಗೆ. ನಿಮ್ಮಿಂದ ಜೋರಾದ ಚಪ್ಪಾಳೆ ಸಮರ್ಪಣೆಗೊಳ್ಳಲಿ. ಬಂಧುಗಳೇ, ಇದೀಗ ಸಂತೋಷ್ ರಾಠೋಡ್ ಅವರಿಗೆ ಗೌರವ ಸನ್ಮಾನ. ತದನಂತರ ಶ್ರೀಮತಿ ನಿರ್ಮಲಾ MP ಅವರಿಗೆ ಗೌರವ ಸನ್ಮಾನ. ಶ್ರೀಮತಿ ಕಮಲಮ್ಮ ಹಾಗೂ ಶ್ರೀ ಶಂಕರಪ್ಪ ಅವರ ಸುಪುತ್ರರಾಗಿ ಆಲದಗಟ್ಟಿಯಲ್ಲಿ 1976ರಲ್ಲಿ ಜನಿಸಿದರು. MA ವ್ಯಾಸಂಗ ಮುಗಿಸಿ ಸದ್ಯ NJP ಸರ್ಕಾರಿ ಪ್ರೌಢಶಾಲೆಯ ಮಾಡಳಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಮಾರ್ಗದರ್ಶಕರಾಗಿ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ. ಇದರ ಸೇವೆಗಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು ಸಂತೋಷ್
ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಧನ್ಯವಾದಗಳು. ಇದೀಗ ಯಾದಗಿರಿಯಿಂದ ಬರುತ್ತಿದ್ದಾರೆ ಅಕ್ಷರ ಪಬ್ಲಿಕ್ ಸ್ಕೂಲ್ನ ಸಂಪೂರ್ಣ ಉಸ್ತುವಾರಿಗಳು. ಬಂಧುಗಳೇ, ತದನಂತರ ಅಕ್ಷರ ಪಬ್ಲಿಕ್ ಸ್ಕೂಲ್ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕವಡಿಮಟ್ಟಿ ಗ್ರಾಮದ ಅಕ್ಷರ ಪಬ್ಲಿಕ್ ಸ್ಕೂಲ್ 2017ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು 2018ರಿಂದ ಇಲ್ಲಿಯವರೆಗೆ ಈ ಶಾಲೆಯ ಫಲಿತಾಂಶವು ಅತ್ಯುತ್ತಮವಾಗಿದ್ದು ಉತ್ತಮವಾದ ಕಟ್ಟಡ, ಶುದ್ಧ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿದ್ದು ಗುಣಾತ್ಮಕ ಶಿಕ್ಷಣ, ಕ್ರಿಯಾತ್ಮಕ ಯೋಜನೆಗಳು, ವಿದ್ಯಾರ್ಥಿಗಳ ಮನೋಬಲ ಹೆಚ್ಚಿಸಲು ಬೌದ್ಧಿಕ ಶಿಕ್ಷಣ ಹೀಗೆ ಹಲವಾರು ವಿಚಾರಗಳಿಂದ ಶಾಲೆಯು ಯಾದಗಿರಿ ಜಿಲ್ಲೆಯ ಅತ್ಯುತ್ತಮ ಶಾಲಾ ಪ್ರಶಸ್ತಿಗೆ ಭಾಜನವಾಗುತ್ತಿದೆ. ಎಲ್ಲ ದಯವಿಟ್ಟು ಮಲ್ಲಪ್ಪ ಅವರು ಆಗಮಿಸಬೇಕು. ವೇದಿಕೆ ಮೇಲೆ ಮಲ್ಲಪ್ಪ ಅವರು, ತದನಂತರ ಜಗದೀಶ್ ಚಂದ್ರ ಹುಲಗತ್ತಿ ಅವರಿಗೆ ವೇದಿಕೆ ಮೇಲೆ ಗೌರವ ಸನ್ಮಾನ. ದಯವಿಟ್ಟು ವೇದಿಕೆ ಮೇಲೆ ನನ್ನ ಎಡ ಮತ್ತು ಬಲಭಾಗದಲ್ಲಿ ನಿಂತಿರುವಂತವ್ರು ದಯವಿಟ್ಟು ಸರಿಬೇಕು. ನನ್ನ ಎಡ ಮತ್ತು ಬಲಭಾಗದಲ್ಲಿ ನಿಂತಿರುವಂತವರು ದಯವಿಟ್ಟು ಸರಿಬೇಕು. ಇದೀಗ ಮಲ್ಲಪ್ಪ ಅವರಿಗೆ ಗೌರವ ಸನ್ಮಾನ. ಜಗದೀಶ್ ಚಂದ್ರ ಹುಲಗತ್ತಿ ಅವರು ಪೂರ್ವ ತಯಾರಿಯಲ್ಲಿರಬೇಕು. ವೆಂಕಟೇಶನ ಇಲ್ಲ ಪರಲ್ಲ ವಿಶೇಷ ಕೊಡುಗೆ ಒಂದು ಕಾಯುತ್ತಿದೆ ವೇದಿಕೆಯ ಮುಖೇನ ತಮಗೆಲ್ಲ. ಧನ್ಯವಾದಗಳು. ಜಗದೀಶ್ ಚಂದ್ರ ಹುಲಗತ್ತಿ ಅವರು ಇದೀಗ ವೇದಿಕೆಗೆ ಮುರಳಿ BS ಅವರ ನಿರೀಕ್ಷೆಯಲ್ಲಿ ಬಂಧುಗಳೇ ಈ ವೇದಿಕೆ. ಧನ್ಯವಾದಗಳು. ಇದೀಗ ಮುರಳಿ BN ಅವರ ಆಗಮಿಸುತ್ತಿದ್ದಾರೆ. ಬಂಧುಗಳೇ, ನಿರ್ದೇಶಕ NS ಕುಮಾರ್ ಗುರುಗಳಿಗೆ ಗೌರವ ಸನ್ಮಾನ. ಜೋರಾದ ಚಪ್ಪಾಳೆ ತಮ್ಮದಾಗಲಿ. ಸತೀಶ್ HR ಪೂರ್ವ ತಯಾರಿಯಲ್ಲಿರಬೇಕು. ಧನ್ಯವಾದಗಳು. ದಯವಿಟ್ಟು ವೇದಿಕೆಗೆ ಆಗಮಿಸುತ್ತಿದ್ದಾರೆ HR ಸತೀಶ್ ಅವರು. ಜೋರಾದ ಚಪ್ಪಾಳೆ ಸಮರ್ಪಣೆಗೊಳ್ಳಲಿ. ಸುಮಾ ರೇವಣ್ಕರ್ ಅವರು ಪೂರ್ವ ತಯಾರಿಯಲ್ಲಿರಬೇಕು. ಶ್ರೀ ಸತೀಶ್ HR ಶ್ರೀಮತಿ ಪುಟ್ಟಪುರಮ್ಮ ಹಾಗೂ ಶ್ರೀ ರಾಜೇಂದ್ರರವರ ಸುಪುತ್ರರಾಗಿ ತರೀಕಲ್ಲು ಗ್ರಾಮದಲ್ಲಿ ಜನಿಸಿದರು. ಹುಣಸೂರು ತಾಲೂಕಿನ BSS ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವಾರು ಕಡೆ ಉಪನ್ಯಾಸಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಸಲ್ಲಿಸುತ್ತಿರುವ ಸೇವೆಗಾಗಿ 2022ನೇ ಸಾಲಿನ ಗುರುನಾನಕ. ಧನ್ಯವಾದಗಳು. ಮುಂದಿನ ಶಿಕ್ಷಕರು ಸುಮಾ ನರಸಿಂಹ
ಶಿಕ್ಷಕಿಯಾಗಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಜನಿಸಿ ಪಿಯುಸಿ ITC BA ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಮಗೇಡು ಕಲಘಟಗಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರ 23 ವರ್ಷದ ಸುದೀರ್ಘ ಸೇವೆಯಲ್ಲಿ ಮಕ್ಕಳ ಮೇಲಿನ ಕಾಳಜಿ, ಉತ್ತಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು ಹೀಗೆ ಇವರ ಶೈಕ್ಷಣಿಕ ಸೇವೆಗಾಗಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಲಭಿಸಿದೆ. ಶ್ರೀಯುತರ ಶೈಕ್ಷಣಿಕ ಸೇವೆ, ಸಮಾಜ ಸೇವೆ ಹಾಗೂ ಮಾನವೀಯ ಮೌಲ್ಯಗಳನ್ನು ದಯವಿಟ್ಟು ಕಳಕಳಿಯ ವಿನಂತಿರಿ, ನಿಮಗೆಲ್ಲರೂ ಅದ್ಭುತ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹತ್ತಿರ 25ರಿಂದ 30 ಐಟಂಗಳ ಪ್ರೀತಿಯ ಹೆಸರಿನ ಭೋಜನ ಅದು. ದಯವಿಟ್ಟು ಎಲ್ಲರೂ ಯಾರು ಹೊರಡಬೇಡಿ, ಕಳಕಳಿಯ ವಿನಂತಿ. ಶಿಕ್ಷಕರಾಗಿ ಸಲ್ಲಿಸಿದ ಕಿರಿ ಮುಖ್ಯೋಪಾಧ್ಯಾಯರಾಗಿ ಮಾಡಿದ ಶಾಲಾ ಹಾಗೂ ಗುಣಾತ್ಮಕ ಶಿಕ್ಷಣಕ್ಕಾಗಿ ಶಿಕ್ಷಣ ಪ್ರಶಸ್ತಿ ನೀಡಿ ಧನ್ಯವಾದಗಳು. ಇದೀಗ ವಿಜಯಲಕ್ಷ್ಮಿ ಎಚ್ಎಂ ಅವರು ಆಗಮಿಸ್ತಾ ಇದ್ದಾರೆ. ತದನಂತರ ಶಿವಲಿಂಗೇಗೌಡರ ಆಗಮನದ ನಿರೀಕ್ಷೆಯಲ್ಲಿ ಬಂಧುಗಳೇ ವೇದಿಕೆ. ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀಮತಿ ಕಾವ್ಯಮ್ಮ ಹಾಗೂ ಶ್ರೀ ಮೂಡಲಯ್ಯರ ಶಿಕ್ಷಕಿಯಾಗಿ ಅರಸೀಕೆರೆಯಲ್ಲಿ 1974ರಲ್ಲಿ ಜನಿಸಿದರು. TCH BA ವ್ಯಾಸಂಗ ಮುಗಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿರುಚೂರಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪಾಠದೊಂದಿಗೆ ವಿದ್ಯಾರ್ಥಿಗಳಿಗೆ ಶಿಸ್ತು ಮತ್ತು ಜೀವನ ಕೌಶಲ್ಯವನ್ನು ಕಲಿಸುತ್ತಿರುವ ಮಾತಿಗೆ ಶಿಕ್ಷಣ ಸುಧಾರಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು ವಿಜಯಲಕ್ಷ್ಮಿ ಅವರಿಗೆ. ಇದೀಗ ವೇದಿಕೆಯಲ್ಲಿ ಶಿವಲಿಂಗೇಗೌಡ HP ಅವರ ಆಗಮನ. ತದನಂತರ ಮಲ್ಲಪ್ಪ ಚಾಯಪ್ಪಗೌಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಮಲ್ಲಪ್ಪ ಚಾಯಪ್ಪಗೌಡ ಜೋರಾಗಿ ಬರಮಾಡಿಕ ಚೋರದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ ಶಿವಲಿಂಗೇಗೌಡ HP ಅವರನ್ನ. ಶ್ರೀ ಶಿವಲಿಂಗೇಗೌಡ HP ಶ್ರೀಯುತರು ಶ್ರೀಮತಿ ಶಾಂತವ್ವ ಹಾಗೂ ಗೌಡರ ಶಿಕ್ಷಕರಾಗಿ ಮಂಡ್ಯದಲ್ಲಿ ನಾಗಮಂಗಲ ತಾಲೂಕಿನ ಹೊಳೆನೀರಿಯಲ್ಲಿ ಜನಿಸಿದರು. ಸದ್ಯ ಮುಖ್ಯ ಗುರುಗಳಾಗಿ ಬೆಂಗಳೂರಿನ ಪುಷ್ಪಾವತಿ ನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು TCH ವ್ಯಾಸಂಗ ಮುಗಿಸಿ ಹಲವಾರು ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಶಿಕ್ಷಣದಲ್ಲಿ ನೂತನ ಪ್ರಯೋಗ, ಬೋಧನಾ ಕೌಶಲ್ಯ, ಮಕ್ಕಳಿಗೆ ಸಹಾಯ ಸಹಕಾರಕ್ಕಾಗಿ ಶಿಕ್ಷಣ ಸುಧಾರಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಅವರ ಬದುಕು ಧನ್ಯ, ಬಾಳು ಮಾನ್ಯವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಇದೀಗ ವೇದಿಕೆ ಅಂತ ಮಲ್ಲಪ್ಪ ಛಾಯಪ್ಪಗೌಡರು ಆಗಮಿಸ್ತಾ ಇದ್ದಾರೆ. ಅವರನ್ನು ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಮುಂದಿನದಾಗಿ ಶ್ರೀಮತಿ ಸಿ ಭಾರತಿ. ಶ್ರೀಯುತರು ಬಾಪುಟ ಮತ್ತು ಶ್ರೀ ನೀಲಕರವರ ಸುಪುತ್ರರಾಗಿ 1971ರಲ್ಲಿ ಜನಿಸಿ ಪಿಯುಸಿ ITC ಅಧ್ಯಯನ ಮಾಡಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿ ಸದ್ಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕುಲದರ್ಶಿ ಕೊಪ್ಪದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನ್ನಡ ವಿಜ್ಞಾನ ಶಿಕ್ಷಕರಾಗಿ ಮಕ್ಕಳ ಜ್ಞಾನದಾರಿ ನೀಡುವ ಜೊತೆಗೆ ಆಧ್ಯಾತ್ಮಿಕ ಮನೋವಿಕಾಸ ಮಾಡುತ್ತಿದ್ದಾರೆ. ಮಕ್ಕಳ ನಾಟಕ ಕಲೆಯನ್ನು ಅಭಿವೃದ್ಧಿಪಡಿಸುತ್ತಾ ನಿರೂಪಣೆ ಹಾಗೂ ನಾಟಕ ನಿರ್ದೇಶನ ಶಿಕ್ಷಣದೊಂದಿಗೆ ಕಲೆಯನ್ನು ಸಕ್ರಿಯವಾಗಿ ಧನ್ಯವಾದಗಳು. ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಶ್ರೀ ಭಾರತಿ ಮೇಡಮ್. ಮುಂದಿನದಾಗಿ MN ಸುರೇಶ್ ಕುಮಾರ್ ಅವರು ದಯವಿಟ್ಟು ವೇದಿಕೆಯ ಎಡಭಾಗದಿಂದ ಆಗಮಿಸಿದರು. ಶ್ರೀಯುತರು ಶ್ರೀಮತಿ ಸರೋಜಮ್ಮ ಹಾಗೂ ಚಿಕ್ಕಮಲ್ಲಣ್ಣನವರ ಶಿಕ್ಷಕಿಯಾಗಿ 1963ರಲ್ಲಿ ಜನಿಸಿ 1983ರಿಂದ ಇಲ್ಲಿಯವರೆಗೆ ಅನುದಾನಿತ ಶಾಲೆಯಲ್ಲಿ ಕಲಿಸುತ್ತಿದ್ದಾರೆ. 32 ವರ್ಷಗಳಿಂದ ಶಿಕ್ಷಕಿಯಾಗಿ ಸಲ್ಲಿಸಿದ ಕಿರಿ ಮಕ್ಕಳಿಗೆ ಮಾರ್ಗದರ್ಶನ ಹಾಗೂ ಬೋಧನಾ ಕೌಶಲ್ಯಕ್ಕಾಗಿ ಶಿಕ್ಷಣ ಸುಧಾರಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು. ಮುಂದಿನ ಶಿಕ್ಷಕರು ಕುಮಾರಿ ಸುಮನಾಲಮ್ಮ, ತದನಂತರ ಶ್ರೀ ಬಿ ವಿಜಯಕುಮಾರ್, ಶ್ರೀ MN ಸುರೇಶ್ ಕುಮಾರ್. ಶ್ರೀಯುತರು ಶ್ರೀಮತಿ ಪಾರ್ವತಮ್ಮ ಹಾಗೂ ನಂಜಪ್ಪರವರ ಸುಪುತ್ರರಾಗಿ ಶ್ರೀ ನಾಗಗೌಡನಹಳ್ಳಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮೀಣ ಮಕ್ಕಳ ಶಿಕ್ಷಣ ಪ್ರಗತಿಗಾಗಿ ಕಲಿಕೆಯಲ್ಲಿ ನುಡಿದ ಮಕ್ಕಳಿಗೆ ಆದ್ಯತೆ, 20 ವರ್ಷಗಳ ವೃತ್ತಿ ಅನುಭವಕ್ಕಾಗಿ ಶಿಕ್ಷಣ ಸುಧಾರಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಇದೀಗ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ ಸುಮನ್ ಲಂಬ
ಜೋರಾದ ಚಪ್ಪಾಳೆ ಸಮರ್ಪಣೆಗೊಳ್ಳಲಿ. ಮುಂದಿನದಾಗಿ ವಿಜಯಕುಮಾರ್. ಶ್ರೀಮತಿ ರಾಜಶ್ರೀ ಹಾಗೂ ಶ್ರೀ ಶಶಿಧರವರ ಸುಪುತ್ರಿಯಾಗಿ 1992 ಬಂಧುಗಳೇ, ಬಿಜಾಪುರದಲ್ಲಿ ಜನಿಸಿದರು. ಇಂಗ್ಲಿಷ್ನಲ್ಲಿ MA BEd ಮಾಡಿ ಹಲವಾರು ಕೋರ್ಸ್ಗಳನ್ನು ಮಾಡುವುದರ ಜೊತೆಗೆ ಸದ್ಯ PhDಯನ್ನು ಓದುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಎಳಕಲ್ ತಾಲೂಕಿನ MBS ಮಹಿಳಾ PU ಕಾಲೇಜ್ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ವೃತ್ತಿ ನಿರ್ವಹಿಸುತ್ತಿದ್ದು ಉತ್ತಮ ಬರಹಗಾರ್ತಿಯಾಗಿ, ಸಂಶೋಧಕಿಯಾಗಿ, ಮಹಿಳಾ ಪರ ವಿಚಾರವಾದಿಯಾಗಿ ಹಿರಿಯ ವಯಸ್ಸಿನ ಸಾಧನೆಯು ಹಿರಿಯರು ಮೆಚ್ಚುವಂತಿದೆ. ಇವರ ಶಿಕ್ಷಣ ಸೇವೆಗಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು. ನನ್ನ ಏಳಿಗೆಯ ಶಿಲ್ಪಿ ನಾನು ಎನ್ನುವಂಥದ್ದನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಸುಮನ್ ಅವರಿಗೆ ಧನ್ಯವಾದಗಳು. ಇದೀಗ ವೇದಿಕೆ ಮೇಲೆ ವಿಜಯಕುಮಾರ್ ಆಗಮಿಸ್ತಾ ಇದ್ದಾರೆ. ಅವರಿಗೆ ಗೌರವ ಚಪ್ಪಾಳೆ. ಅಂಜನಪ್ಪ ಹಾಗೂ ಶ್ರೀ ಕೃಷ್ಣಮೂರ್ತಿ ಅವರ ಸುಪುತ್ರರಾಗಿ 1955ರಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನ ಹಳ್ಳಿಯಲ್ಲಿ ಜನಿಸಿದರು. BA LLB ವ್ಯಾಸಂಗ ಮುಗಿಸಿ ಬಳ್ಳಾರಿ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಈಗ ನಿವೃತ್ತಿ ಜೀವನ ನಡೆಸುತ್ತಿದ್ದಾರೆ. ಶಿಕ್ಷಕರ ಸಂಘದಲ್ಲಿ ವಿವಿಧ ವೃತ್ತಿಗಳನ್ನು ನಿರ್ವಹಿಸಿ 4ನೇ ತರಗತಿವರೆಗೆ ಇದ್ದ ಶಾಲೆಯನ್ನು ಹಿರಿಯ ಪ್ರಾಥಮಿಕ ಪ್ರಯತ್ನ ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಇವರ ವೃತ್ತಿ ಬದುಕಿನಲ್ಲಿ ಮಾಡಿದ ಶಿಕ್ಷಣ ಸೇವೆಗಾಗಿ ಧನ್ಯವಾದಗಳು ವಿಜಯಕುಮಾರ್ ಅವರಿಗೆ. ಇದೀಗ ಅಂಜನಪ್ಪ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆ ಸಮರ್ಪಣೆಗೊಳ್ಳಲಿ. ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಸಂಪನ್ನತೆಯ ನಂತರ ಅದ್ಭುತ ಊಟದ ವ್ಯವಸ್ಥೆ. ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 6 ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ರೇಣುಕಮ್ಮ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅಂಜನಪ್ಪನವರೇ ತುಂಬ ಹೃದಯದ ಧನ್ಯವಾದಗಳು. ರೇಣುಕಮ್ಮ ಅವರಿಗೆ ಇದೀಗ ಗೌರವ ಸನ್ಮಾನ, ತದನಂತರ ರಂಗಮ್ಮ KN ಅವರಿಗೆ ಗೌರವ ಸಮರ್ಪಣೆ. ಧನ್ಯವಾದಗಳು ಬಂಧುಗಳೇ. ಇದೀಗ ಶಿಕ್ಷಣ ಕ್ಷೇತ್ರದ ರಂಗಮ್ಮ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ರಂಗಮ್ಮ KN ಅವರಿಗೆ ಗೌರವ ಸನ್ಮಾನ. ಮುಂದಿನದಾಗಿ ಮನೋಹರ್ ಕಾಶಿ. ಮತ್ತು ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಜೋರಾದ ಚಪ್ಪಾಳೆ ತಮ್ಮದಾಗಲಿ. ಬಂಧುಗಳೇ, ಇದೀಗ ಮನೋಹರ್ ಕಾಶಿ ಅವರಿಗೆ ಸನ್ಮಾನ. ಮನೋಹರ ವ್ಯಕ್ತಿತ್ವದ ಮನೋಹರ್ ಕಾಶಿ ಅವರಿಗೆ ಗೌರವ ಸನ್ಮಾನ ಜರುಗುತ್ತಿದೆ. ನಿಮ್ಮ ಜೋರಾದ ಚಪ್ಪಾಳೆ. ಶ್ರೀಮತಿ ಶರಣ್ಯ ಹಾಗೂ ಶ್ರೀ ಶಂಕರರವರ ಉದರದಲ್ಲಿ 1975ರಲ್ಲಿ ಪಟ್ಟಣದಲ್ಲಿ ಜನಿಸಿ PCH BA BEd ವ್ಯಾಸಂಗ ಮುಗಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರು ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿಯವರೆಗೆ ಹಲವಾರು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳ ನೆಚ್ಚಿನವನ್ನು ನೇಮಿಸಿಕೊಂಡಿದ್ದಾರೆ. ಇವರ 75 ವರ್ಷಗಳ ಶಿಕ್ಷಣ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಸನ್ಮಾನದಲ್ಲಿ ಕೊಂಚ ಬಿಡುವು. ಸಮನ್ವಯ ಸದ್ಭಾವದ ಕೀರ್ತಿಯ ಶಿಖರ ಈ ವೇದಿಕೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗುರುಗಳನ್ನ ಹೊತ್ತ ಈ ವೇದಿಕೆಯಲ್ಲಿ ನಮ್ಮೆದುರು ಶಾಂತಿಯ ಕುರಿತಾದ ಸಂದೇಶವನ್ನ ನೀಡಲಿದ್ದಾರೆ.
ದಯವಿಟ್ಟು ಕ್ಷಮೆ ಇರಲಿ, ಕಾರ್ಯಕ್ರಮದಲ್ಲಿ ಬದಲಾವಣೆ. ಬಂಧುಗಳೇ, ಈ ವೇದಿಕೆ ಸಮನ್ವಯ ಸದ್ಭಾವದ ಕೀರ್ತಿಯ ಶಿಖರ. ಹಲವು ಮತಗಳು, ಹಲವು ಪಂಥಗಳು, ಹಲವು ಜಾತಿಗಳನ್ನ ಹೊಂದಿರುವ ವಿಶ್ವದ ಏಕೈಕ ರಾಷ್ಟ್ರ ಅದು ನನ್ನ ಭಾರತ. ಭಾರತದಲ್ಲಿ ಮಹಮ್ಮದ ಪೈಗಂಬರರ ಕುರಿತಾದಂತಹ ಶಾಂತಿ, ಇಸ್ಲಾಂ ಕೊಡುವ ಸಂದೇಶವನ್ನ ನಮ್ಮೆಲ್ಲರೂ ಅತ್ಯಂತ ವಸ್ತುನಿಷ್ಠವಾಗಿ ತಮ್ಮ ಪಾವನ ಸಾನ್ನಿಧ್ಯದ ನುಡಿ ಮುಖೇನವಾಗಿ ತೆರೆದಿರಲಿದ್ದಾರೆ ಹಜರತ್ ಹಾಫೀಜ್ ಮಹಮ್ಮದ್ ಸೂಫ್ ಖಾನ್ ಸಕಾಫಿ ಅವರ ಆಶೀರ್ವಚನ ನುಡಿಗೆ ನಾವೆಲ್ಲರೂ ಕಿವಿಯಾಗೋಣ. ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಪರಮ ಪೂಜ್ಯರಿಂದ ಇದೀಗ ಆಶೀರ್ವಚನ ನುಡಿ ನಮ್ಮೆದುರು ಪ್ರಸ್ತುತಿ. ವೇದಿಕೆಯಲ್ಲಿರುವ ಅತ್ಯಂತ ಗೌರವಾನ್ವಿತ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಸವ ಪ್ರಮಾಣಿತ ಮಹಾಸ್ವಾಮಿ, ಫಾದರ್ ವಿಲಿಯಂ ಯಲಂದ, ಕರ್ನಾಟಕ ಪ್ರೆಸ್ ಕ್ಲಬ್ ಇದರ ಅಧ್ಯಕ್ಷರಾಗಿರುವ ಶ್ರೀ ದಯಾನಂದ ಸರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಎಸ್ ಜಿ ಅವರು, ಗೌರವಾಧ್ಯಕ್ಷರಾದ ಶ್ರೀ ಎಸ್ ರಾಮಸ್ವಾಮಿ ಅವರು, ಮಾತುಗಳನ್ನು ಆಡಿಸುತ್ತಿರುವ ಪ್ರಶಸ್ತಿಯನ್ನು ಪಡೆದಿರುವ ಸಾಧಕರಾದ ಶಿಕ್ಷಕರು ಹಾಗೂ ನನ್ನ ಪ್ರೀತಿಯ ಸಭ್ಯರು, ಕರ್ನಾಟಕ ಪ್ರೆಸ್ ಕ್ಲಬ್ ಅತ್ಯಂತ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಈ ರಾಜಧಾನಿ ಆಕರ್ಷಕವಾಗಿ ಆಯೋಜನೆ ಮಾಡಿ ಈ ನಾಡಿನ ಭವಿಷ್ಯವನ್ನು ರೂಪಿಸುವ, ಈ ನಾಡಿನ ಭವಿಷ್ಯವನ್ನು ರೂಪಿಸುವುದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುವ, ಅದರಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ ಶಿಕ್ಷಕರಿಗಿರುವಂತಹ ಸನ್ಮಾನ ಕಾರ್ಯಕ್ರಮ ನಿಜಕ್ಕೂ ಅಭಿನಂದನೀಯ ಮತ್ತು ಶ್ಲಾಘನೀಯ. ಈ ನಾಡಿನಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೋ, ಯಾರೆಲ್ಲ ದೊಡ್ಡ ಸಾಧನೆಯನ್ನು ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೋ, ಆ ಎಲ್ಲ ಸಾಧಕರ ಹಿಂದೆ ಇರುವಂತಹ ದೊಡ್ಡ ಶಕ್ತಿ ಅವರಿಗೆ ಅರಿವಿನ ಅಕ್ಷರವನ್ನು ಆರಂಭಿಸಿದ ಆ ಶಿಕ್ಷಕರಾಗಿದ್ದಾರೆ ಎಂಬುದರಲ್ಲಿ ಸಂಶಯ. ಯಾವುದೇ ಒಬ್ಬ ಸಾಧಕ ಹುಟ್ಟಿಕೊಳ್ಳುವುದು ನಿಮ್ಮಂತಹ ಶಿಕ್ಷಕರಿಲ್ಲ, ಇಚ್ಛಾಶಕ್ತಿಯುಳ್ಳ ಶಿಕ್ಷಕರಿಲ್ಲ. ಕೇವಲ ವೇತನಕ್ಕೆ ಬೇಕಾಗಿ ಮಾತ್ರ ಕೆಲಸ ಮಾಡುವ ಶಿಕ್ಷಕರಿಂದಲ್ಲ. ಈ ಬಗ್ಗೆ ಎಲ್ಲ ಅತ್ಯಂತ ಸವಿಸ್ತಾರವಾಗಿ, ಅತ್ಯಂತ ಸುಂದರವಾಗಿ ಸ್ವಾಮೀಜಿಗಳು ಇಲ್ಲಿ ಮಾತನಾಡಿದರು. ನೀವು ಇಚ್ಛಾಶಕ್ತಿಯುಳ್ಳವರಾದರೆ, ಆ ಮಕ್ಕಳಲ್ಲಿ ಒಳ್ಳೆ ಭವಿಷ್ಯವನ್ನು ಕಂಡು ಅವರನ್ನು ಬೆಳೆಸಿದರೆ ಖಂಡಿತವಾಗಿಯೂ ಹಲವಾರು ಸಾಧಕರನ್ನು ಈ ನಾಡಿಗೆ ಸಮರ್ಪಿಸಲು ನಿಮ್ಮಿಂದ ಸಾಧ್ಯವಿದೆ. ಕಾರಣ, ಒಂದು ಪುಟ್ಟ ಮಗು ಶಾಲೆಗೆ ಆರಂಭದಲ್ಲಿ ಬರುವಾಗ ಅದರಲ್ಲಿ ಏನು ಕೂಡ ಇರುವುದಿಲ್ಲ. ಅವರನ್ನು ಯಾವ ರೀತಿ ಬೇಕು ಆ ರೀತಿ ಕೆತ್ತನೆ ಮಾಡಬೇಕಾಗಿರುವುದು, ಆ ರೀತಿ ಅವರ ಭವಿಷ್ಯವನ್ನು ರೂಪಿಸಬೇಕಾದವರು ಖಂಡಿತವಾಗಿಯೂ ಶಿಕ್ಷಕರು. ನೀವು ಹೇಗಿರ್ತೀರಿ, ನೀವು ಯಾವ ರೀತಿ ಬೆಳೆಸ್ತೀರಿ ಆ ರೀತಿ ಬೆಳೆಯುತ್ತಾರೆ. ನಮಗೊಂದು ಗುರಿ ಇರಬೇಕು ಶಿಕ್ಷಕರಿಗೆ, ನಮಗೆ ಯಾವತ್ತೂ ಒಂದು ಗುರಿ ಬೇಕು. ನಮ್ಮ ಮಕ್ಕಳೆಲ್ಲರೂ ಕೂಡ, ನಮ್ಮ ಮಕ್ಕಳಲ್ಲಿ ಒಂದೆರಡು ಮಕ್ಕಳಾದರು ಭವಿಷ್ಯದಲ್ಲಿ ನಾನು ಅಭಿಮಾನ ಪಡುವ ರೀತಿಯಲ್ಲಿ, ನಾನು ನಿವೃತ್ತಿಯನ್ನು ಪಡೆದು ನಾನು ನನ್ನ ಮನೆಯ ಮೂಲೆಯಲ್ಲಿ ಕೂರುವಾಗ ನನ್ನ ಒಬ್ಬ ಶಿಷ್ಯ, ಅವನು ಈ ನಾಡಿನ ದೊಡ್ಡ ಸಾಧನೆಯನ್ನು ಮಾಡಿದ, ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟ, ಈ ರಾಜ್ಯದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದ ವ್ಯಕ್ತಿಗಳಾಗಿ ಅವರನ್ನು ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ನನಗೆ ಕಾಣಲು ಸಾಧ್ಯವಾಗುವುದು. ಖಂಡಿತವಾಗಿಯೂ ಅದಾಗಿದೆ ನಮ್ಮ ಬದುಕಿನ ಸಾರ್ಥಕತೆ.
ನಾವು 10-20 ವರ್ಷ 30 ವರ್ಷ 2-3 ದಶಕಗಳ ಕಾಲ ವೃತ್ತಿ ಮಾಡಿ ಒಬ್ಬನೇ ಒಬ್ಬ ಸಾಧಕನನ್ನು ಈ ಸಮಾಜಕ್ಕೆ ಸಮರ್ಪಿಸಲು ನನ್ನಿಂದ ಸಾಧ್ಯವಾಗದಿದ್ದರೆ ಅಲ್ಲಿ ಏನೋ ಒಂದು ಶೂನ್ಯತೆ ಖಂಡಿತವಾಗಿಯೂ ನಮ್ಮನ್ನು ಕಾಡುತ್ತಲೇ ಇರ್ತದೆ. ನಮ್ಮ ಮಕ್ಕಳಲ್ಲಿ ಹಲವು ರೀತಿಯ ಮಕ್ಕಳಿದ್ದಾರೆ. ಚುರುಕಿನ ಮಕ್ಕಳು, ಬುದ್ಧಿಯುಳ್ಳ ಮಕ್ಕಳು, ಆದಷ್ಟು ಬೇಗ ಕಲಿಯಲಿಕ್ಕೆ ಸಾಧ್ಯ ಇಲ್ಲದ ಮಕ್ಕಳು ಎಲ್ಲರೂ ಇರ್ತಾರೆ. ಆದರೆ ಯಾವ್ಯಾವ ಮಕ್ಕಳನ್ನು ಯಾವ್ಯಾವ ರೀತಿಯಲ್ಲಿ ಬೆಳೆಸಬೇಕು ಅದು ಆ ಒಂದು ತಂತ್ರಗಾರಿಕೆ ಪ್ರತಿಯೊಬ್ಬ ಶಿಕ್ಷಕನಲ್ಲಿದೆ. ಶಿಕ್ಷಕ ಆ ರೀತಿ ಆಗುವಾಗ ಖಂಡಿತವಾಗಿಯೂ ಅಲ್ಲಿ ಹಲವಾರು ಪ್ರತಿಭೆಗಳು ನಮ್ಮ ತರಗತಿ ಒಳಗಿಂದ ಮೊಳಕೆಯೊಡೆದು ಬರ್ತದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬಗ್ಗೆ ಹೇಳಿದರು. ಪೇಪರ್ ಮಾರಾಟ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಮರಣದ ಸಂದರ್ಭದಲ್ಲಿ ಜಾಗತಿಕ ಪೇಪರ್ಗಳ ಮುಖಪುಟದಲ್ಲಿ ರಾರಾಜಿಸಲು ಕಾರಣ ಅವರು ಬರೆಯುತ್ತಾರೆ, ನನ್ನ ಶಾಲಾ ಶಿಕ್ಷಕರಾಗಿದ್ದರು ಎಂದು ಅವರು ಬರೆದದ್ದು ನಾವು ಕಂಡಿದ್ದೇವೆ. ಆ ರೀತಿ ನಮಗೆ ಮಕ್ಕಳನ್ನು ಬೆಳೆಸಲು ಸಾಧ್ಯ. ಅದು ಕೆಲವೊಮ್ಮೆ ಸಣ್ಣ ಗ್ರಾಮದ ಸಣ್ಣ ಹಳ್ಳಿಯ ಪುಟ್ಟ ಕೊಠಡಿಯೊಳಗೆ ಯಾವುದೇ ಸೌಕರ್ಯಗಳಿಲ್ಲದ ಸೌಲಭ್ಯವಿಲ್ಲದ ಒಂದು ಸಣ್ಣ ಕೊಠಡಿಗಳಲ್ಲಿ ಬೆಳೆದ ಮಗುವಾಗಿರಬಹುದು. ಪುಟ್ಟ ಹಳ್ಳಿಯಲ್ಲಿ ಬೆಳೆದ ಮಗುವನ್ನು ದಿಲ್ಲಿಯವರೆಗೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವ ಸಾಮರ್ಥ್ಯ ಇರುವುದು ಖಂಡಿತವಾಗಿಯೂ ಶಿಕ್ಷಕರಿಲ್ಲ. ಇವತ್ತು ಸಂತೋಷವಾಗ್ತಾ ಇದೆ, ಕರ್ನಾಟಕ ಪ್ರೆಸ್ ಕ್ಲಬ್ ಆಯೋಜಿಸಿರುವ ಈ ಕಾರ್ಯಕ್ರಮ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ ಸಾಧಕರ ಮುಂದೆ ನಿಂತುಕೊಂಡು ನಾನು ಮಾತಾಡ್ತೀನಿ ಎಂದು ಹೇಳುವಾಗ ನನಗೂ ಕೂಡ ಅದರಲ್ಲಿ ದೊಡ್ಡ ಅಭಿಮಾನವಿದೆ. ಖಂಡಿತವಾಗಿಯೂ ತಮ್ಮಂತವರಾಗಿದೆ ಬೇಕಾಗಿರುವುದು, ತಮ್ಮಂತಹ ಸಾಧಕರು ಬೇಕಾಗಿದೆ. ಇಲ್ಲಿ ಅವರ ವಿಶೇಷತೆಗಳನ್ನು ಓದುವಾಗ ನಾನು ಕಂಡೆ. ಹಲವು ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಾಧನೆಯನ್ನು ಮಾಡಿದವರು, ಶಾಲೆಗೆ ಪೈಂಟ್ ಹಚ್ಚಿದ ಶಿಕ್ಷಕರು, ಮಕ್ಕಳ ಭವಿಷ್ಯವನ್ನು ವಿವಿಧ ರೀತಿಯಲ್ಲಿ ರೂಪಿಸಿದ ಶಿಕ್ಷಕರ ವಿವಿಧ ವಿಷಯಗಳು ಕೇಳುವಾಗ ಮನಸ್ಸು ತುಂಬಿ ಬಂತು. ಶಿಕ್ಷಕರು ಯಾವತ್ತೂ ಕೂಡ ವೇತನಕ್ಕೆ ಬೇಕಾಗಿ ಮಾತ್ರ ಆಗಿರಬಾರದು. ಸ್ವಾಮೀಜಿಗಳು ಹೇಳಿದರು, ಒಂದು 5-6 ಗಂಟೆಯಾದರೂ ಪ್ರಿಪರೇಷನ್ ನೊಂದಿಗೆ ನೀವು ಹೋಗ್ಬೇಕಂತ ಹೇಳಿ. ನನ್ನ ತರಗತಿಯಲ್ಲಿರುವ ಒಂದೊಂದು ಮಗು ನನ್ನ ಮನಸ್ಸಲ್ಲಿರಬೇಕು. ಒಂದೊಂದು ಮಗು, ಅವಳ ನ್ಯೂನತೆಗಳೇನು, ಅವಳ ಕೊರತೆಗಳೇನು, ಅವಳನ್ನು ಯಾವ ರೀತಿ ಸರಿಪಡಿಸಬೇಕು. ನಾನು ನನ್ನ ಮಕ್ಕಳಂತೆ ನನ್ನ ಶಾಲೆಯಲ್ಲಿರುವ ಮಕ್ಕಳನ್ನು ಪ್ರೀತಿಸಬೇಕು, ಆ ರೀತಿ ಪ್ರೀತಿಸಬೇಕು. ನಾನು ಕೂಡ ಒಬ್ಬ ಶಿಕ್ಷಕ. ನನಗೆ ನೆನಪಿದೆ, ನಮ್ಮ ಸಂಸ್ಥೆಗೆ ಬಂದ ಒಬ್ಬ ಹುಡುಗ ಇಂಟರ್ವ್ಯೂ ಮಾಡಿದ ಒಬ್ಬ ಗುರುಗಳು ಅವರು ಹೇಳಿದರು, ಜೀವ ಒಂದು ಬಿಟ್ಟರೆ ಬೇರೆ ಏನಿಲ್ಲ ಗುರುಗಳೇ, ನಾವು PUC ಗೆ ತೆಗಿತಾ ಇದ್ದೇವೆ, ಜೀವ ಒಂದು ಇದೆ, ಬೇರೆ ಏನು ಗೊತ್ತಿಲ್ಲ. ನಾ ಹೇಳಿದೆ, ಅವನ ಹಿನ್ನೆಲೆ ಏನಂತ ಗೊತ್ತಿಲ್ಲ ನಮಗೆ. ಅವನು ನಮ್ಮ ಬಳಿ ಕಳಿಸಿ ನೋಡಿದಾಗ ತಾಯಿ ಆತ್ಮಹತ್ಯೆ ಮಾಡಿದ್ದಾರೆ, ತಂದೆ ಬಿಟ್ಟು ಹೋಗಿದ್ದಾರೆ, ಯಾರ್ಯಾರು ಸಾಕಿದ್ದಾರೆ. ನಾ ಹೇಳಿದೆ, ಜೀವ ಒಂದು ಇದೆಯಲ್ವಾ, ನಾವು ತೆಗೆದುಕೋ. PUC ಯಿಂದ ಶುರು ಮಾಡಿದ ಅಕ್ಷರ ಈ ವರ್ಷ ಅಡ್ವೊಕೇಟ್ ಆಗಿ ಲಾ ಆಗಿ ಕಲಿತು ಅವನು ಒಳ್ಳೆಯ ಅಂಕದೊಂದಿಗೆ ತೇರ್ಗಡೆಗೊಂಡು ಸಮಾಜಕ್ಕೆ ಇಳಿತಾ ಇದ್ದಾರೆ. ಆದ್ದರಿಂದ ಮಕ್ಕಳಿಗಿರುವ ಪ್ರತಿಭೆಗಳನ್ನು ಹುಡುಕಿ ಅವರನ್ನು ಬೆಳೆಸೋಣ. ಈ ಕಾಲದಲ್ಲಿ ಬೇಕಾದ ಅತ್ಯಂತ ಅನಿವಾರ್ಯವಾಗಿರುವ ಭಾವೈಕ್ಯತೆಯ ಒಂದು ವೇದಿಕೆ, ಸರ್ವಧರ್ಮದ ಒಂದು ವೇದಿಕೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ಬಿನ ನಾಯಕರಲ್ಲಿ ಮಾಡಿದ್ದಾರೆ. ಇಲ್ಲಿ ನಿಜವಾದ ಭಾರತದ ಸೌಂದರ್ಯ ಈ ವೇದಿಕೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸರ್ವ ಜನಾಂಗದ ಶಾಸ್ತ್ರೀಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಈ ನಾಳೆಯಿಂದೇ ಗೆಳೆಯರು ಕೇವಲ ಅಸೆಂಬ್ಲಿಯಲ್ಲಿ ಹೇಳುತ್ತಿರುವುದು ಮಾತ್ರವಲ್ಲ, ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ನಾಡಿ ಮಿಡಿತವಾಗಿ, ಮನದ ತುಡಿತವಾಗಿ, ಹೃದಯ ಬಡಿತವಾಗಿ ಈ ಗೆರೆಗಳು ಉಳಿಬೇಕು. ಆಗಲೇ ಈ ನಾಡು ಉಳಿಯುತ್ತದೆ. ನಾವು ಉಪಲೋಕದ ಸ್ವರ್ಗದಲ್ಲಿದ್ದೇವೆ. ನಾನು ಹಲವಾರು ರಾಷ್ಟ್ರಗಳಿಗೆ ಸುತ್ತಾಡಿ ಬಂದಿದ್ದೇನೆ. ಅದು ನನ್ನನ್ನು ಹೋಬಿಯಾಗಿದೆ. ಆದರೆ ಇಲ್ಲಿಗಿಂತ ದೊಡ್ಡ ದೊಡ್ಡ ಕಟ್ಟಡಗಳಿರುವ ರಾಷ್ಟ್ರವನ್ನು ಕಂಡಿದ್ದೇನೆ. ಇಲ್ಲಿಗಿಂತ ದೊಡ್ಡ ದೊಡ್ಡ ಐಷಾರಾಮಿ ಬದುಕುಗಳಿರುವ ರಾಷ್ಟ್ರವನ್ನು ಕಂಡಿದ್ದೇನೆ. ಆದರೆ ಈ ಭಾರತದ ಸೌಂದರ್ಯ ನೋಡಲಿಕ್ಕೆ ಇಡೀ ಭಾರತ ಸುತ್ತಬೇಕಾಗಿಲ್ಲ.
ನಮ್ಮ ಕರಾವಳಿಗೆ ಬಂದರೆ ಅಲೆಯಾಗಿ ಆಳತ್ತರಕ್ಕೆ ಹರಿಯುತ್ತಿರುವ ಅರಬ್ಬಿ ಸಮುದ್ರದ ದೃಶ್ಯ. ಪಶ್ಚಿಮ ಘಟ್ಟಕ್ಕೆ ಬಂದಾಗ ವಿಶಾಲವಾದ ಸುಂದರವಾದ ಹಚ್ಚ ಹಸಿರಿನಿಂದ ಕೂಡಿದ ಒಂದು ವಾತಾವರಣ, ತಂಪು ವಾತಾವರಣ. ಬಯಲು ಸೀಮೆಗೆ ಬಂದರೆ ವಿಶಾಲವಾಗಿ ಹರಡಿ ನಿಂತಿರುವ ಕೃಷಿ ಭೂಮಿಗಳು, ಅದರಲ್ಲಿ ಪ್ರಭಾತದಿಂದ ಪ್ರದೋಷದವರೆಗೆ ಮೈ ಮುರಿಯುವಂತೆ ಕಷ್ಟಪಟ್ಟು ದುಡಿಯುವ ಹಲವಾರು ರೈತರು. ಮಾತ್ರವಲ್ಲ, ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನಂತ ಒಳ್ಳೆಯ ಸಿಲಿಕಾನ್ ಶುಚಿಗಳು, ಬೇರೊಂದು ಕಡೆಯಲ್ಲಿ ಕೋಟೆ ಕೊತ್ತಲಗಳು, ಅರಮನೆಗಳು, ಮಸೀದಿಗಳು, ಮಂದಿರಗಳು, ಚರ್ಚ್ಗಳು, ಮಸೀದಿಗಳು. ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದೊಡೆ, ಕರ್ನಾಟಕ ಒಂದು ಪುಟ್ಟ ಭಾರತದೊಡೆ. ಇಲ್ಲಿಯ ತೋರ, ಇಲ್ಲಿಯ ಮಣ್ಣು ಹೊನ್ನು, ಇಲ್ಲಿಯ ನೀರು ಸುಧೆ ಎಂದು ಕಲಿಸಿದ್ದಯ್ಯ ಪುರಾಣಿಕರವರು ಹೇಳಿದಂತೆ ಭೂಲೋಕದ ಸ್ವರ್ಗದಲ್ಲಿ ಹುಟ್ಟಲಿಕ್ಕೆ ನಮಗೆ ಭಾಗ್ಯ ಲಭಿಸಿದೆ. ಇದನ್ನು ಸ್ವರ್ಗವಾಗಿ ಉಳಿಸುವ ಒಂದು ಅತ್ಯಂತ ದೊಡ್ಡ ಜವಾಬ್ದಾರಿ ಶಿಕ್ಷಕರಾದ ನಿಮ್ಮ ಕೈಯಲ್ಲಿದೆ. ನಮ್ಮ ಶಾಲಾ ಬೆಂಚಿನಿಂದ ಶುರುವಾಗಬೇಕು ಈ ನಾಡಿನ ಭಾವೈಕ್ಯತೆಯ ಸೌಂದರ್ಯ. ನಾನು ಶಾಲೆಯಲ್ಲಿ ಕಲಿಯುವಾಗ ನನ್ನ ಪಕ್ಕದಲ್ಲಿ ಪ್ರವೀಣ ಇದ್ದ, ಸುರೇಶ್ ಇದ್ದ, ಜೋಸಫ್ ಇದ್ದ, ಎಲ್ಲರೂ ಇದ್ದರು. ಇವತ್ತು ಪರಿಚಯದವರು ಹಲವರಿದ್ದಾರೆ. ಅವತ್ತೆಲ್ಲಿಯೂ ಕೂಡ ಈ ರಾಜಕೀಯ ಇಷ್ಟೊಂದು ಬೆಳೆದಿರಲಿಲ್ಲ. ಆದರೆ ನಮ್ಮೆಡೆಯಲ್ಲಿರುವ ಆ ಸೌಂದರ್ಯ, ಅದನ್ನು ಇವತ್ತು ರಾಜಕೀಯ ಪುಡಿ ಮಾಡ್ತಾ ಇದೆ, ಕತ್ತಿಮಸೀತಾ ಇದೆ. 4 ದಿನದ ಅಧಿಕಾರಕ್ಕೆ ಬೇಕಾಗಿ ಇಲ್ಲಿ ಬಹಳಷ್ಟು ಕೆಟ್ಟ ಒಂದು ಸಿಚುವೇಶನ್ ಇಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಅದಕ್ಕೆ ನಾವು ಯಾವತ್ತೂ ಕೂಡ ಆಸ್ಪದ ಪಡಬಾರದು. ಇಲ್ಲಿರುವ ಎಲ್ಲ ಧರ್ಮಗಳು, ಎಲ್ಲ ಧರ್ಮ ಗ್ರಂಥಗಳು, ಎಲ್ಲ ಧರ್ಮದ ನಾಯಕರುಗಳು ಕೂಡ ಪ್ರೀತಿಯನ್ನು, ಭಾವೈಕ್ಯತೆಯನ್ನು ಮಾತ್ರ ಕಲಿಸಿದ್ದಾರೆ. ದಯವಿರದ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳ ಎಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಆದ್ದರಿಂದಾಗಿ ನಾವು 3 ಧರ್ಮದ ಧರ್ಮಗುರುಗಳು ಒಟ್ಟಾಗಿ ಕುಳಿತುಕೊಂಡೆವು, ಒಟ್ಟಾಗಿ ಕುಶಲೋಪರಿ ನಡೆಸಿದವು. ನನಗೆ ಕರ್ನಾಟಕದ ಹಲವಾರು ಸ್ವಾಮೀಜಿಗಳು, ಮಠಾಧಿಪತಿಗಳು, ಕ್ರೈಸ್ತ ಫಾದರ್ಗಳು ಚೆನ್ನಾಗಿ ಪರಿಚಯ ಇದೆ. ಮೊಬೈಲ್ನಲ್ಲಿ ನಂಬರ್ ಇದೆ, ಫೇಸ್ಬುಕ್ನಲ್ಲಿ ನೋಡಿ, ಎಲ್ಲಿ ಬಂದು ನೋಡಿ. ನನ್ನೊಟ್ಟಿಗಿರುವುದೆಲ್ಲವೂ ಕೂಡ ಸ್ವಾಮೀಜಿಗಳು ಮತ್ತು ಫಾದರ್ಗಳು. ಅವರಿಗೆಲ್ಲರಿಗೂ ಯಾರು? ಅವರಿಗೆ ಧರ್ಮ ಗೊತ್ತಿದೆ, ಧರ್ಮ ಕಲಿತವರು, ಧರ್ಮದ ತಿರುಳನ್ನು ಅರಿತವರು. ಅವರು ಯಾವತ್ತೂ ಕೂಡ ಸಮಾಜದಲ್ಲಿ ಕೆಟ್ಟ ಸಂದೇಶವನ್ನು ಕೊಡಲ್ಲ. ಈ ಸ್ವಾಮೀಜಿಗಳು ನನಗೆ ತುಂಬ ಖುಷಿಯಾಯಿತು. ನಾನು ಮೊದಲು ಇವತ್ತು ಭೇಟಿಯಾಗುತ್ತಿರುವುದಾದರೂ ಕೂಡ ಅವರ ಮಾತುಗಳು, ಅವರ ಜ್ಞಾನ ಭಂಡಾರ, ಅವರ ಅರಿವಿನ ಆಳ, ಅವರು ನಿಮಗೆ ಅರಿವಿನ ಅಮೃತವನ್ನು ಸುರಿದ ರೀತಿ ತುಂಬ ಖುಷಿಯಾಯಿತು ನನಗೆ. ಅಂತಹ ಸ್ವಾಮೀಜಿಗಳಿಂದ ಈ ನಾಡನ್ನು ಕಟ್ಟಲು ಸಾಧ್ಯವಿದೆ. ಈ ನಾಡಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು. ಎಷ್ಟು ಕಾಲ ಬದುಕ್ತೇವೆ ಎಂದು ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಇರುವಷ್ಟು ಕಾಲ ಪ್ರೀತಿಯಿಂದ ಬದುಕೋಣ. ಒಂದು ದಿನ ನಾವು ಮರಣ ಹೊಂದಿ ಮಲಗುವ ದಿನ ನನ್ನೂರಿನಲ್ಲಿರುವ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಧರ್ಮ ಉಳ್ಳವರು, ಧರ್ಮ ಇಲ್ಲದವರು ಪ್ರತಿಯೊಬ್ಬರು ಕೂಡ ನನ್ನ ಆ ಶವದ ಮುಂದೆ ಬಂದು ಕಣ್ಣೀರಿಸಬೇಕು. ಈ ನಾಡಿಗೆ ಬೇಕಾಗಿದ್ದ ಮನುಷ್ಯ ಆಪದ್ಬಾಂಧವನಾಗಿದ್ದ ಎಂದವರು ಹೇಳಿದರು. ನಾವು ಮಧ್ಯಾಹ್ನ ಊಟದ ತಟ್ಟೆಯ ಮುಂದೆ ಕುಳಿತುಕೊಳ್ಳುವಾಗ ಊಟದ ತಟ್ಟೆಯಲ್ಲಿರುವ ಅನ್ನ, ನೀವು ನೋಡಿ ಆ ಅನ್ನವನ್ನು, ಆ ಅನ್ನಕ್ಕೆ ಬೇಕಾದ ಅಕ್ಕಿಯನ್ನು ತಂದದ್ದು ನಾನು ಅಂಗಡಿಯವನಿಂದ. ಆ ಅಂಗಡಿಯಲ್ಲಿ ಕಟ್ಟಿಕೊಟ್ಟವನ ಜಾತಿ ಬೇರೆ, ಅವನು ಅಲ್ಲಿ ಹಣ ಕೊಟ್ಟ ಕ್ಯಾಶಲ್ಲಿ ಕುಳಿತುಕೊಂಡವನಿದ್ದಾನೆ, ಅವನ ಧರ್ಮ ಬೇರೆ. ಅಲ್ಲಿಗೆ ಲಾರಿಯಲ್ಲಿ ತಂದ ಡ್ರೈವರ್ ಇದ್ದಾನೆ, ಅವನ ಜಾತಿ ಬೇರೆ. ಅದರ ಕಂಡಕ್ಟರ್ನ ಜಾತಿ ಬೇರೆ. ಆ ಅಕ್ಕಿಯನ್ನು ಲೋಡ್ ಮಾಡಿದವನ ಜಾತಿ ಬೇರೆ. ಇನ್ನು ಆ ಅಕ್ಕಿಯ ಗೋಡನ್ನ ಮಾಲಿಕೆ ಇದ್ದಾನೆ, ಅವನ ಜಾತಿ ಬೇರೆ. ಅಲ್ಲಿಗೆ ತಂದವನ ಜಾತಿ ಬೇರೆ. ಅಲ್ಲಿಂದ ಅವರು ತಂದಿರುವುದು ಒಂದು ಕೃಷಿ ಭೂಮಿಯಿಂದಾಗಿರಬಹುದು. ಅಲ್ಲಿ ಕೃಷಿ ಭೂಮಿಯಲ್ಲಿ ಕೃಷಿ ಮಾಡಿದವರ ಜಾತಿ ಬೇರೆ, ಅದರ ಮಾಲಿಕನ ಜಾತಿ ಬೇರೆ. ಅಲ್ಲಿಗೆ ಬೀಜ ತಂದವನಿದ್ದಾನೆ, ಬೀಜ ಮಾಡಿದ ಫ್ಯಾಕ್ಟರಿಯ ಜಾತಿ ಬೇರೆ, ತಂದವನ ಜಾತಿ ಬೇರೆ. ಒಂದು ಮಧ್ಯಾಹ್ನ ಊಟ ಮಾಡುವ ಸಂದರ್ಭದಲ್ಲಿ ನನ್ನ ಹೊಟ್ಟೆಗೆ ಸೇರುವ ಆ ಒಂದು ಅನ್ನ ಹಲವಾರು ಜಾತಿಗಳ, ಹಲವಾರು ಧರ್ಮಗಳ ಕರಸ್ಪರ್ಶಗಳ ಮೂಲಕ ನನ್ನ ಕರೆಗಳಿಗೆ ಬರುವುದಾದರೆ ನಾನು ಈ ನಾಡಿನಲ್ಲಿ ಬದುಕುವಾಗ ಹಿಂದೂವಾಗಿರಲಿ, ಮುಸಲ್ಮಾನನಾಗಿರಲಿ, ಕ್ರೈಸ್ತನಾಗಿರಲಿ, ಇವನಾರವನೆಂದಿರಿಸಿದರಯ್ಯ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಹಣೆಯ ಮಗನಿಂದಲೇ ಪೂರ್ಣ ಸಂಗಮ ದೇವ ಎಂದು ಭಂಡಾರಿ ಬಸವಣ್ಣರವರು ಹೇಳಿದ ಆ ಸುಂದರವಾದ ಕೆರೆಗಳು ನಮಗೆ ಯಾವತ್ತೂ ಕೂಡ ಆದರ್ಶವಾಗಿದೆ. ಇನ್ನು ಕೂಡ ಬಹಳಷ್ಟು ನಮ್ಮ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದೇವೆ. ನನಗೂ ಕೂಡ ನಾನು ಮಂಗಳೂರಿಗೆ ತಲುಪಬೇಕು, ಸ್ವಾಮೀಜಿಗಳಿಗೆ ತಲುಪಬೇಕು, ಫಾದರ್ಗಳಿಗೆ ತಲುಪಬೇಕು, ಹಲವು ಕಡೆಗಳಿಗೆ. ನನಗೆ ಮಂಡ್ಯಕ್ಕೆ ಹೋಗಿ ಒಂದು ಕಾರ್ಯಕ್ರಮ ಮುಗಿಸಿಕೊಂಡು ಮಂಗಳೂರಿಗೆ ಹೋಗಬೇಕು. ಆದ್ದರಿಂದ ನಾನು ಉದ್ದಕ್ಕೆ ಇಳಿಯುತ್ತಿಲ್ಲ. ನಿಮ್ಮನ್ನೆಲ್ಲ ಕಂಡಾಗ ತುಂಬ ಖುಷಿಯಾಯಿತು. ಕರ್ನಾಟಕ ಪ್ರೆಸ್ ಕ್ಲಬ್ ಅಂತ ಹೇಳಿದರೆ ಮಾಧ್ಯಮ,
ಮಾಧ್ಯಮಗಳು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಹೂವಿನ ಹಡಗಲಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ನಮ್ಮ ದಯಾನಂದ್ ಸರ್ ಅವರೆಲ್ಲ ಪರಿಚಯ, ನಮ್ಮ ಹಲವಾರು ಹಿರಿಯರು. ಅದರ ನಂತರ ಅವರು ಯಾವ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಕರೀತಾರೆ. ಅವರ ಆ ಭಾವೈಕ್ಯತೆಯ ಮನೋಭಾವ, ಜನರಿಗೆ ಪ್ರೀತಿ ಹರಡಲು ಬೇಕಾಗಿರುವ ಅವರ ಕಾಳಜಿ, ಈ ನಾಡಿನಲ್ಲಿ ಸೌಹಾರ್ದ ನಾಡನ್ನು ಕಟ್ಟಲು ಬೇಕಾಗಿ ಅವರು ಪಡುತ್ತಿರುವಂತಹ ಆಶ್ರಮ ಖಂಡಿತವಾಗಿಯೂ ಇದು ಶ್ಲಾಘನೀಯ. ಈ ಮೂಲಕ ನಮಗೆ ಸುಂದರವಾದ ನಾಡನ್ನು ಕಟ್ಟೋಣ. ನಮ್ಮಡೆಯಲ್ಲಿರುವ ರಾಜಕೀಯಗಳೆಲ್ಲ ಅದು ಓಟಿನ ದಿವಸ ಮಾತ್ರ ಇಟ್ಟು ಅವರೇನಾದರೂ ಅಭಿವೃದ್ಧಿಗಳನ್ನು ಮಾಡಲಿ, ಅದು ಬಿಟ್ಟು ಅದು ಯಾವ ಪಕ್ಷ, ನನಗೆ ಪಕ್ಷ ಇಲ್ಲ, ಯಾವ ಪಕ್ಷ ಕೂಡ ಇಲ್ಲ. ನಮಗೆ ಯಾವ ಪಕ್ಷ, ಧರ್ಮಗುರುಗಳಿಗೆ ಪಕ್ಷ ಇರಬಾರ್ದು. ಧರ್ಮಗುರುಗಳಿಗೆ ಪಕ್ಷ ಇರುವುದು, ಈ ರಾಜಕಾರಣಿಗಳು ಒಂದು ಧರ್ಮಕ್ಕೆ ಅಂಟಿಕೊಳ್ಳುವುದು, ಅದಾಗಿ ಈ ನಾಡಿನ ಅತ್ಯಂತ ದೊಡ್ಡ ಸಮಸ್ಯೆ. ಧರ್ಮಗುರುಗಳು ಅವರು ಈ ನಾಡಿನಲ್ಲಿ ಉಳಿತಿಗೆ ಬೇಕಾಗಿ ಆಹ್ವಾನವನ್ನು ಕೊಡುವಾಗ, ರಾಜಕಾರಣಿಗಳು ಈ ನಾಡಿನ ಅಭಿವೃದ್ಧಿಗೆ ಬೇಕಾಗಿ ಕೆಲಸ ಮಾಡುವಾಗ ಈ ನಾಡು ಅಭಿವೃದ್ಧಿ ಹೊಂದುವ ಒಂದು ಸುಂದರ ನಾಡಾಗಿ ಉಳಿಯುತ್ತದೆ. ಆದ್ದರಿಂದ ಒಂದು ಒಳ್ಳೆಯ ನಾಡನ್ನು ಕಟ್ಟೋಣ ನಾವು, ಹೊಸ ನಾಡೊಂದನ ರಸದ ಬೀಡೊಂದನ ಎಂಬ ಆ ಸುಂದರವಾದ ಅಡಿಗೆರೆಯನ್ನು ಹಾಕುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಮಾಡುತ್ತಾ ನಿಮ್ಮ ವೃತ್ತಿ ಜೀವನದ ಕೊನೆಯ ಸಂದರ್ಭದಲ್ಲಿ ಹಲವಾರು ಪ್ರತಿಭೆಗಳನ್ನು ಈ ನಾಡಿಗೆ ಸಮರ್ಪಿಸಿ ಧನ್ಯತಾ ಭಾವನೆಯೊಂದಿಗೆ ಸಾರ್ಥಕತೆಯೊಂದಿಗೆ ಬದುಕನ್ನು ಮುಗಿಸಬೇಕು. ಶಿಕ್ಷಕ ಎಂಬ ನಿಮ್ಮ ಹೆಸರುಗಳು, ಈ ಹೆಸರು ಅದು ಕಾಲಾಂತರಕ್ಕೆ ತಲಾಂತರ ಎಲ್ಲರೂ ಕೂಡ ನೆಲೆಸುವಂತಾಗಬೇಕು. ಹಲವಾರು ಪ್ರಶಸ್ತಿಗಳು ಇನ್ನಷ್ಟು ಬಾಚಲು ಆ ರೀತಿ ಒಂದು ಸ್ಫೂರ್ತಿದಾಯಕ ಶಿಕ್ಷಕರಾಗಿ ಈ ನಾಡಿನಲ್ಲಿ ಬೆಳೆಯಲು ಸರ್ವಶಕ್ತನಾದ ಸೃಷ್ಟಿಕರ್ತನು ನಿಮಗೆಲ್ಲರಿಗೂ ಅನುಗ್ರಹಿಸಲಿ ಎಂಬ ಒಂದು ಸಂದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಹೃದಯಾಂತರಾಳದ ಶುಭ ಹಾರೈಕೆಗಳನ್ನು ಮಾಡುತ್ತಾ ಜೈ ಹಿಂದ್. ನಾವು ಮನೆ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ನಿನ್ನ ಧರ್ಮ ಕೇಳಿದೆ, ನಾವು ಅನ್ನ ತಿನ್ನುವಾಗ ಆ ಅನ್ನ ನಿನ್ನ ಮತವ ಕೇಳಿದೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮಾನರು, ನಾವೆಲ್ಲರೂ ಸಮನ್ವಯ ಸದ್ಭಾವದ ಕೀರ್ತಿಯ ಶಿಖರವಾಗಿ ಭಾರತ ಮಾತೆಯ ಹೆಮ್ಮೆಯ ಮಕ್ಕಳಾಗೋಣ ಎನ್ನುವಂಥದ್ದನ್ನ ಅದ್ಭುತವಾಗಿ ನಮ್ಮೆದುರು ವಿಷಯವನ್ನ ಪ್ರಸ್ತಾಪಿಸಿದ ಪರಮ ಪೂಜ್ಯ ಹಜರತ್ ಹಾಫಿಜ್ ಮೊಹಮ್ಮದ್ ಸೊಫಿಕಾನ್ ಸಕಾಫಿ ಪರಮ ಪೂಜ್ಯರಿಗೆ ಬರಲಿ ನಿಮ್ಮಿಂದ ಒಂದು ಬಾರಿ ಜೋರಾದ ಚಪ್ಪಾಳೆ. ಬಂಧುಗಳೇ, ಇದೀಗ ಕಾರ್ಯಕ್ರಮದ ಮುಂದಿನ ಹಂತ ಎರಡೇ ನುಡಿಯಲ್ಲಿ ಫಾದರ್ ವಿಲಿಯಂ ಪೂಜ್ಯರು ಎರಡೇ ನುಡಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಎರಡು ಅದ್ಭುತವಾದ ಸಂದೇಶವನ್ನ ನುಡಿಯಲಿದ್ದಾರೆ. ಕ್ರೈಸ್ತ ಹೇಳಿದ ಅನೇಕ ವಿಚಾರಧಾರೆಗಳ ಒಂದಿಷ್ಟು ನುಡಿಮುತ್ತುಗಳು ಎರಡೇ ಎರಡು ಸಂದೇಶದ ಮುಖೇನ ಪರಮ ಪೂಜ್ಯರ ಬಾಯಲ್ಲಿ ಬರಲಿದೆ. ನಾವೆಲ್ಲರೂ ಕಿವಿಯಾಗೋಣ, ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಕರ್ನಾಟಕ ಪ್ರೆಸ್ ಕ್ಲಬ್ ಅವರು ಆಯೋಜಿಸಿದಂಥ 2025ನೇ ಶಿಕ್ಷಕರ ದಿನಾಚರಣೆಯ ಗುರು ನಮನ ಶಿಕ್ಷಣ ಸೇವಾ ರತ್ನ ಹಾಗೂ ಅತ್ಯುತ್ತಮ ಶಾಲೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗೌರವಾನ್ವಿತ ಸ್ವಾಮೀಜಿಯವರೇ, ಆತ್ಮೀಯ ಮೌಲ್ಯವರೇ, ಅದೇ ರೀತಿ ಇತರ ಅತಿಥಿಗಳೇ, ಈ ಪ್ರಶಸ್ತಿಯನ್ನು ಪಡೆಯಲಿರುವಂಥ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಇಲ್ಲಿ ನೆರೆದಿರುವಂಥ ಸಭಿಕರೇ. ಶಿಕ್ಷಕ ಅಂದರೆ ಯಾರು, ಶಿಕ್ಷಣ ಅಂದರೆ ಏನು, ಒಬ್ಬ ಶಿಕ್ಷಕನ ಜವಾಬ್ದಾರಿ ಏನು, ಈ ಎಲ್ಲ ವಿಚಾರಗಳಲ್ಲಿ ಇಷ್ಟರಲ್ಲೇ ನಮಗೆ ಸ್ವಾಮೀಜಿಯವರು ಹಾಗೂ ಮೌಲ್ಯವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಪುನರುಚ್ಚರಿಸಲು ನಾನು ಇಷ್ಟಪಡಲ್ಲ. ಬದಲಿಗೆ ಒಂದು ಸಣ್ಣ ಕಥೆಯ ಮೂಲಕ ಶಿಕ್ಷಕ ಅಂದರೆ ಯಾರೆಂಬುದನ್ನು ನಾವು ಅರ್ಥೈಸಿಕೊಳ್ಳೋಣ. ಒಬ್ಬ ಸಮುದ್ರ ತೀರದಲ್ಲಿ ನಡ್ಕೊಂಡು ಹೋಗ್ತಿದ್ದ. ಆ ಸಂದರ್ಭದಲ್ಲಿ ಆತನು ನೋಡ್ತಾನೆ, ಒಬ್ಬ ಚಿಕ್ಕ ಹುಡುಗ ಆ ಸಮುದ್ರದ ದಡಕ್ಕೆ ತಳ್ಳಲ್ಪಟ್ಟಂತಹ ಚಿಕ್ಕ ಚಿಕ್ಕ ನಕ್ಷತ್ರ ಮೀನುಗಳನ್ನು ಹಿಡ್ಕೊಂಡು ಒಂದೊಂದನ್ನೇ ತೆಗೆದು ನೀರಿಗೆ ಹಾಕ್ತಾ ಇದ್ದ. ಈ ಮನುಷ್ಯ ನೋಡಿದ ಉದ್ದಕ್ಕೆ, ಈ ಇಡೀ ಸಮುದ್ರದ ತೀರ ಉದ್ದಕ್ಕೆ ಈ ಅಲೆಗಳಿಂದ ದೂರಲ್ಪಟ್ಟಂತ ಸಾವಿರಾರು ಲಕ್ಷಾಂತರ ಈ ನಕ್ಷತ್ರ ಮೀನುಗಳಿದ್ದಾವೆ. ಈ ಚಿಕ್ಕ ಹುಡುಗ ಒಂದೊಂದು ಹಿಡ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ? ಆತನ ಹತ್ರ ಹೋಗಿ ಅವನು ಕೇಳ್ತಾನೆ,
ಪುಟ್ಟ ನೀನು ಏನು ಮಾಡ್ತಿದ್ದಿ? ನಾನು ಈ ದಡೆಯ ಮೇಲೆ ಬಿದ್ದಂತಹ ಮೀನುಗಳನ್ನು ಸಮುದ್ರಕ್ಕೆ ಎಸೆಯುತ್ತಾ ಇದ್ದೇನೆ. ಆಗ ಅವನು ವ್ಯಕ್ತಿ ಹೇಳ್ತಿದ್ದಾನಂತೆ, ನೋಡು ಪುಟ್ಟ, ಇಷ್ಟು ದೊಡ್ಡ ಅಂದರೆ ಕಿಲೋಮೀಟರ್ ಉದ್ದಕ್ಕೆ ಈ ದಡ ಇದೆ, ಲಕ್ಷಾಂತರ ಮೀನುಗಳ ದಡದ ಮೇಲೆ ಬಿದ್ದಿದ್ದಾರೆ, ನೀನು ಏನು ಮಾಡಲಿಕ್ಕೆ ಸಾಧ್ಯ ಒಬ್ಬನಾಗಿ? ಹುಡುಗ ಆತನನ್ನು ದಿಟ್ಟಿಸಿ ನೋಡ್ತಾನೆ, ಪುನಃ ಬಗ್ಗಿ ಇನ್ನೊಂದು ಮೀನನ್ನು ಹಿಡಿದು ಸಮುದ್ರಕ್ಕೆ ಬಿಸಾಡಿ ಹೇಳ್ತಾರಂತೆ, ಈ ಒಂದು ಮೀನಿಗೆ ನಾನು ಬದಲಾವಣೆ ಕೊಟ್ಟಿದ್ದೇನೆ. ಎಲ್ಲ ಆಗುತ್ತಾ ಗೊತ್ತಿಲ್ಲ, ಆದರೆ ಈ ಒಂದು ಮೀನಿಗೆ ನಾನು ಬದಲಾವಣೆ ಕೊಟ್ಟಿದ್ದೇನೆ. ಶಿಕ್ಷಕರು ಅಂದರೆ ಆ ಒಂದು ಬಾಲಕನ ಥರ. ನಿಮ್ಮ ಶಾಲೆಯಲ್ಲಿ ನೂರಾರು ಮಕ್ಕಳಿರಬಹುದು. ಹೇಳುವಾಗ ನನ್ನ ತರಗತಿಯಲ್ಲಿ ಇಷ್ಟು ಮಕ್ಕಳಿಂದ ಹೇಳಿದ್ರು ಕೂಡ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಪ್ರತಿಯೊಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಆತನು ಅಥವಾ ಆತಳು ಎಷ್ಟರ ಮಟ್ಟಿಗೆ ಗ್ರಹಿಸಲು ಸಾಧ್ಯ, ಯಾವ ವಿಷಯದಲ್ಲಿ ಆತ ವಿದ್ಯಾರ್ಥಿನಿ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಹತ್ತಿರ ಹೋಗಿ ಹೆಚ್ಚಿನ ಸಮಯವನ್ನು ಕೊಟ್ಟು ಅಂಥ ಮಕ್ಕಳನ್ನು ಉನ್ನತಕ್ಕೆ ಏರಿಸುವಂಥ ಕೆಲಸ ಮಾಡುವುದೇ ಶಿಕ್ಷಕರು. ಅಂದರೆ ಕೇವಲ ಒಂದು ಎಲ್ಲರಿಗೂ ಬಂದು ಪಾಠ ಮಾಡುವುದಲ್ಲ, ಆ ಪಾಠದ ಜೊತೆಗೆ ಪ್ರತಿ ವ್ಯಕ್ತಿಯ ಎಷ್ಟರ ಮಟ್ಟಿಗೆ ಅರ್ಥ ಕೊಂಡಿದ್ದಾನೆ ತರ್ಕೊಂಡು ಹೆಚ್ಚಿನ ಸಮಯವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಶಿಕ್ಷಣ ದಾನವನ್ನು ಮಾಡಿ ಇಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡಿಸುವುದೇ ಶಿಕ್ಷಕರು. ಮೌಲ್ಯರು ಹೇಳಿದ ಪ್ರಕಾರ ಜಾತಿ ಮತ ಭೇದ ಅಂತ ಇಲ್ಲ. ನಿಮ್ಮ ತರಗತಿಯಲ್ಲಿ ಎಲ್ಲ ಧರ್ಮದ ಮಕ್ಕಳಿದ್ದಾರೆ, ಆದರೆ ಅಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಜಾತಿ ಮತ ಇಲ್ಲ. ಆದರೆ ನೀವು ಶಿಕ್ಷಣ ಕೊಡುವಾಗ ಆ ವ್ಯಕ್ತಿಯ ಧರ್ಮವನ್ನು ನೋಡಲ್ಲ, ಆ ವ್ಯಕ್ತಿಯ ಭಾಷೆಯನ್ನು ನೋಡ್ತಾ ಇಲ್ಲ, ಬದಲಿಗೆ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ನೀವು ಕಲಿಸುವಂಥ ಪಾಠವನ್ನು ಗ್ರಹಿಸಲು ಸಾಧ್ಯ ಅದನ್ನು ನೋಡಿಕೊಂಡು ಅದರ ಪ್ರಕಾರ ಆ ವ್ಯಕ್ತಿಯನ್ನು ನೀವು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ರೂಪಿಸುತ್ತೀರಿ. ನಾನು ಕಳೆದ ಸುಮಾರು 23 ವರ್ಷಗಳಿಂದ 3 ಜಿಲ್ಲೆಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಒಂದು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಇತ್ತು, ಈಗ ವಿಜಯನಗರ ಆಗಿದೆ. ಹೂವಿನಡಗಳಲ್ಲಿ ಸುಮಾರು 6 ವರ್ಷ 180 ಹಳ್ಳಿಗಳಿಗೆ ಸೇವೆಯನ್ನು ಮಾಡಿದ್ದೇನೆ. ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. ಇವತ್ತಿಗೂ ನಾನು ಅನೇಕ ಶಾಲೆಗಳಿಗೆ ಹೋಗಿ ಬಾಲ್ಯ ವಿವಾದ ಕುರಿತಾಗಿರ್ಬೋದು, ಪಾಕ್ಸೋದ ವಿಚಾರದಲ್ಲಿರ್ಬೋದು, ಪಾಶ್ ವಿಚಾರದಲ್ಲಿ ಆದರೂ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಮಾತ್ರ ಅಲ್ಲದೆ ಸೆಂಟ್ರಲ್ ಜೈಲ್ಗಳಲ್ಲಿ ಪ್ರಿಸನ್ಗಳಿಗೆ ಹೋಗಿ ಕೂಡ ಅವರಿಗೆ ಪಾಶ್ ಆ್ಯಕ್ಟನ್ನು ಕೊಡುವ ಮೂಲಕ ಅಲ್ಲಿ ಇರುವಂಥ ಅಪರಾಧಿ ಅಂತ ಹೇಳಲಿಕ್ಕಾಗಲ್ಲ, ಕೈದಿಗಳಾಗಿ ಒಳಗಿದ್ದಂಥವರಿಗೂ ಕೂಡ ಒಂದು ಡಿರಾಡಿಕಲೈಸೇಷನ್ ಅಂದರೆ ಆತ್ಮಸ್ಥೈರ್ಯವನ್ನು ತುಂಬಿಸಿ ತಮ್ಮ ಜೀವನದಲ್ಲಿ ಬದಲಾವಣೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಂಥದರಲ್ಲಿ ಶಿಕ್ಷಕರಿಗಂತಲೇ ಶಿಕ್ಷಕರ ಕಾರ್ಯಾಗಾರ ಅಂತ ಹಮ್ಮಿಕೊಂಡಿದ್ದೆ. ಅನೇಕ ಶಿಕ್ಷಕರು ನನ್ನ ವಿರೋಧ BO ಹತ್ರ ಹೋಗಿ ಏನೆಲ್ಲ ಮಾತಾಡ್ಕೊಂಡ್ಬಿಟ್ಟು BO ಹೇಳಿದ್ರು, ಅದರಲ್ಲಿ ತಗೊಂಡ ಟಾಪಿಕ್ ಚೆನ್ನಾಗಿದೆ ಮಾಡೋಣ, ಬರುವವರು ಬರುತ್ತಾರೆ. ಕಾರ್ಯಕ್ರಮ ಮುಗಿಯಿತು, ಅದು ನಡೆದದ್ದು ಹೂವಿನಡಗಳಲ್ಲಿ. ಅದಾದ ನಂತರ ಯಾರೆಲ್ಲ ಈ ಒಂದು ವಿಚಾರದಲ್ಲಿ ವಿರೋಧವಾಗಿದ್ದಂಥವರು ಆ ಕಾರ್ಯಕ್ರಮವನ್ನು ಬಂದ ನಂತರ ಅವರೆಲ್ಲರೂ ಹೇಳಿದಂಥ ಮಾತು, ಪ್ರತಿ ತಿಂಗಳಿಗೆ ನಮ್ಮ ಒಂದೊಂದು ಹೋಬಳಿಯಲ್ಲಿದ್ದ ಕಾರ್ಯಕ್ರಮ ಮಾಡಿಸಬೇಕು. ಅಂದರೆ ಒಬ್ಬ ಶಿಕ್ಷಕನಾಗಿ ಏನಾಗಿರಬೇಕೆಂಬ ಕುರಿತ ಒಂದು ಮಾಹಿತಿಯಾಗಿತ್ತು. ಇದನ್ನು ಆರಂಭಿಸಲು ಒಂದು ಉದಾಹರಣೆ ಇದೆ. ಕಾರಣ ಏನಂದರೆ, ನಾನೊಂದು ಹಳ್ಳಿಗೆ ಹೋಗಿದ್ದೆ. ಹೋಗುವಾಗ ಮಕ್ಕಳೆಲ್ಲ ಅಂಗಳದಲ್ಲಿ ಅಲ್ಲಿ ಆಟ ಆಡ್ಕೊಂಡಿದ್ದಾರೆ. ನಾನು ಹೋದೆ, ಮಕ್ಕಳ ಹತ್ರ ಕೇಳಿದೆ. ಅವರು ಹೇಳ್ತಾರೆ, ಇಲ್ಲ ನಮಗೆ ಶಾಲೆಗೆ ಮೇಷ್ಟ್ರು ಬಂದಿದ್ರು, ಹಾಜಿರು ಹಾಕೊಂಡು ಹೋಗಿದ್ದಾರೆ, ಇನ್ನು ಮಧ್ಯಾಹ್ನ ಬರ್ತಾರೆ. ಎಲ್ಲಿ ಹೋಗಿದ್ದಾರೆ? ಹೊಲ ಕೆಲಸಕ್ಕೆ ಹೋಗಿದ್ದಾರೆ. ಈ ಒಂದು ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ನಾನು ಶಿಕ್ಷಕರಿಗೆ ಕಾರ್ಯಾಗಾರವನ್ನು ಆರಂಭಿಸಿದ್ದೇನೆ. ಈ ರೀತಿ ಅನೇಕ ರೀತಿಯ ಕಾರ್ಯಾಗಾರಗಳ ಮೂಲಕ ಅವರವರ ಜವಾಬ್ದಾರಿ ಏನೆಂಬುದು ಅರ್ಥ ಮಾಡಿಕೊಳ್ತಾರೆ. ಈಗ ನೀವು ಇವತ್ತು ಇಷ್ಟು ದೊಡ್ಡವಾದಂತಹ ಒಂದು ಸಮಾರಂಭದಲ್ಲಿ ಈ ಒಂದು ಗೌರವವನ್ನು ಸ್ವೀಕರಿಸಿದರೆ ನೀವು ಮಾಡಿದ ತ್ಯಾಗಕ್ಕೆ, ನಿಮ್ಮ ನಿಷ್ಠಾವಂತ ಸೇವೆಗೆ, ನೀವು ಮಕ್ಕಳಿಗೆ ತೋರಿಸಿದ ಕನಿಕರಕ್ಕೆ ಸಮಾಜದಲ್ಲಿ ನಿಮ್ಮನ್ನು ಜನರು ಗುರುತಿಸಿಕೊಂಡು ಇವರು ಒಳ್ಳೆಯ ಶಿಕ್ಷಕ ಎಂಬಂತ ಆ ಒಂದು ಹೆಸರನ್ನು ಇಟ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಕ್ಲಬ್ನವರು ಇಲ್ಲಿ ನಿಮ್ಮನ್ನು ಕರೆಸಿದ್ದಾರೆ. ಈ ಗೌರವವನ್ನು ಕೊಟ್ಟ ನಮ್ಮ ಈ ಕ್ಲಬ್ನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನಾನು ಇಲ್ಲಿ ಸ್ವಲ್ಪ ಮುಂಚಿತವಾಗಿ ಬಂದಿದ್ದೆ. ಒಬ್ಬರು ಶಿಕ್ಷಕರು ನನ್ನ ಹತ್ರ ಬಂದಿದ್ದರು. ಅವರು ನನ್ನ ಹತ್ರ ಕೇಳಿದರು, ಫಾದರ್, ಯಾವ ಆಧಾರದ ಮೇಲೆ ಈ ಶಿಕ್ಷಕರನ್ನು ಆರಿಸಲಾಗಿದೆ? ನನಗೆ ಗೊತ್ತಿಲ್ಲ, ಅದು ನಾನು ಇನ್ನು ಮುಂದೆ ದಾನ್ಯಾಸರ ಕೇಳಿದೆ. ಅವರು ಹೇಳಿದರು, ನಾನು ನನ್ನ ವಿಚಾರದಲ್ಲಿ ಯಾವ ಡೀಟೇಲ್ಸ್ ನಾನು ಕೊಟ್ಟೇ ಇಲ್ಲ, ಅವ್ರು ಎಲ್ಲಿಂದ ಅವರು ಕಲೆಕ್ಟ್ ಮಾಡಿದರು? ಅಂದರೆ ಇಲ್ಲಿ ಭ್ರಷ್ಟಾಚಾರ ಇಲ್ಲ. ಕೆಲವರಿಗೆ ಪ್ರಶಸ್ತಿ ಸಿಗಬೇಕಾದ್ರೆ ದುಡ್ಡು ಕೊಟ್ಟು ಪ್ರಶಸ್ತಿ ಕೊಡೋರಿರ್ತಾರೆ. ಆ ಒಬ್ಬ ವ್ಯಕ್ತಿಯ ಮೂಲಕ ನಾನು ಏನು ಅರ್ಥೈಸಿಕೊಳ್ಳುತ್ತೇನೆ ಅಂದರೆ, ಇವರು ಆರಿಸಿಕೊಂಡಂತಹ ನಿಮ್ಮ ಶಿಕ್ಷಕ ವರ್ಗದವರು
ಅವರಿಗೆ ಸರಿಯಾಗಿ ಪರಿಚಯ ಉಂಟಾ ಇಲ್ವಾ, ಅಥವಾ ನಿಮ್ಮಿಂದ ನಿಮ್ಮ ಡೀಟೇಲ್ಸ್ ತಗೊಂಡಿದ್ರೆ ಇಲ್ವಾ. ಆದರೆ ನೀವು ಒಬ್ಬ ಮುಖ್ಯ ಶಿಕ್ಷಕಿ ಎಂಬುದನ್ನು ಸಮಾಜವನ್ನು ಗುರುತಿಸಿದ್ದನ್ನು ತಕೊಂಡು ಇವತ್ತು ನಿಮಗೆ ಅವರು ಇಲ್ಲಿ ಗೌರವವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಪ್ರಿಯ ಶಿಕ್ಷಕರೇ, ಎಲ್ಲರೂ ಹೇಳಿದ ಪ್ರಕಾರ ನಮ್ಮ ಜೀವನ ಇನ್ನೊಬ್ಬರಿಗೆ ಒಂದು ಮಾದರಿಯಾಗಿದೆ. ಪ್ರತಿಯೊಬ್ಬರು ಶಿಕ್ಷಣದ ಮೂಲಕ ನಿಮ್ಮನ್ನು ನಾಳೆ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ಗುರುತಿಸಿ ನಿಮ್ಮನ್ನು ನೆನೆಸಿಕೊಳ್ಳುವಂಥವರಾಗಲಿ. ಈ ರೀತಿ ಮಾಡುವ ಮೂಲಕ ನಾವು ಶಿಕ್ಷಕರಿಗೆ ಕೊಡುವಂಥ ಗೌರವವನ್ನು ನಾವು ಉಳಿಸಿಕೊಳ್ಳಲು ಸಾಧ್ಯ. ಈಗ AI ಅಂತ ಒಂದು ಬಂದಿದೆ, ಅನೇಕರು ಕೇಳ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಶಿಕ್ಷಕರನ್ನು ಬದಲಾಯಿಸುತ್ತದೆ. ಅಂದರೆ ಇನ್ ದ ಫ್ಯೂಚರ್ ಇಟ್ ವಿಲ್ ಸಬ್ಸ್ಟಿಟ್ಯೂಟ್ ಅಂತ. ಆದರೆ ಅದರ ವಿಚಾರದಲ್ಲಿ ನಾನು ಸ್ವಲ್ಪ ಚರ್ಚೆ ಎಲ್ಲ ಮಾಡಿ ಅದರ ನಂತರ ಖಂಡಿತ ಆಗುವುದಿಲ್ಲ. AI ಒಂದು ತಾಂತ್ರಿಕವಾಗಿ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು, ಅಲ್ಲಿ ಮನುಷ್ಯತ್ವವನ್ನ ನೀವು ಕೊಟ್ಟಂಗೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ನಿಮಗೆ ಬೇಕಾದ ಜ್ಞಾನವನ್ನ ಕೊಡ್ಬೋದು, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ತರ ನಿಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಅವರಿಗೆ ಆಗಲ್ಲ. ಈ ರೀತಿ ಅನೇಕ ವಿಚಾರಗಳನ್ನ ನಾನು ಅದನ್ನ ಕಂಪೇರ್ ಮಾಡಿ ನೋಡುವಾಗ ಆಗಬಹುದು. ಅದರಿಂದ ಅನೇಕ ವಿಚಾರಗಳು ನಮಗೆ ತಿಳಿತವೆ. ಆದರೆ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿಯನ್ನ ಯಾವುದೇ ತಂತ್ರಜ್ಞಾನ ಅಂದ್ರೆ ಅದನ್ನ ಬದಲಾಯಿಸಲಿಕ್ಕೆ ಅಥವಾ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗಲ್ಲ. ಅಂದ್ರೆ ಒಬ್ಬ ಶಿಕ್ಷಕಿ ಎಷ್ಟು ಶ್ರೇಷ್ಠ ಎಂಬುದನ್ನು ನೀವು ಅರಿತುಕೊಂಡಿದ್ದೀರಿ. ಆತ್ಮೀಯರೇ, ನಿಮಗೆಲ್ಲರಿಗೂ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ಈ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನವರು ನಮ್ಮನ್ನ ಇಲ್ಲಿಗೆ ಕರೆಸಿ ಇಂಥ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ, ಅಷ್ಟೇ ಅಲ್ಲದೆ ಕರ್ನಾಟಕದಾದ್ಯಂತ ಎಲ್ಲ ಉತ್ತಮವಾದ ಶಿಕ್ಷಕರನ್ನ ಗುರುತಿಸಿ ಇಲ್ಲಿ ಕರೆಸಿ ನನಗೆ ಸನ್ಮಾನ ಮಾಡಿದಕ್ಕಾಗಿ ನಾನು ಅವರಿಗೂ ಅಭಿನಂದನೆ ಸಲ್ಲಿಸುತ್ತಿರುವಾಗ ಎಲ್ಲ ಪ್ರಶಸ್ತಿ ವಿಜೇತರಿಗೂ ನನ್ನ ಅಭಿನಂದನೆಗಳು. ನಾವು ಚಿಕ್ಕವಾಗಿರುವಾಗ ಆ ಅಗಸ, ಆ ಆನೆ, ಈ ಹಿರಿ ಅಂತ ಕರೆದಿದ್ದೆವು. ಆದರೆ ಅದನ್ನೇ ಕೊನೆಯದಾಗಿ ನನ್ನ ಹೆಚ್ಚಿನ ಭಾಷಣಗಳಿಗೆ ನಾನು ಅದನ್ನು ಅನುವಡಿಸುತ್ತಿದ್ದೇನೆ. ಆ ರೀತಿ ನಮ್ಮ ಜೀವನ ರೂಪಿಸಲು ಪ್ರಯತ್ನಿಸೋಣ. ಆ ಅರಿತು ಬಾಳಿರಿ, ಆ ಆನಂದದಿಂದ ಇರಿ, ಈ ಇತರರನ್ನು ಅರೆಯಿರಿ, ಈ ಈರ್ಷೆಯನ್ನು ತೊರೆಯಿರಿ, ಉನ್ನತ ನೋಡಿರಿ, ಊರಿಗಾಗಿ ದುಡಿಯಿರಿ, ಋಷಿಗಳಂತೆ ಬಾಳಿರಿ, ಎಲ್ಲರನ್ನೂ ಪ್ರೀತಿಸಿರಿ, ಏಕತೆಯನ್ನು ಬಿಡದಿರಿ, ಐಕ್ಯತೆಯನ್ನು ಬೆಳಗಿಸಿ, ಒಂದಾಗಿ ಬಾಳಿರಿ, ಓದು ಬರಹವನ್ನು ಕಲಿಯಿರಿ, ಔದಾರ್ಯವನ್ನು ಬೆಳಗಿಸಿ, ಅಂತ ನಗುತ್ತಾ ಅಹ ಅಂತ ಇದರನ್ನು ನಗಿಸಿ ಹೇಳುತ್ತಾರೆ. ಎರಡು ಮಾತುಗಳನ್ನು ಸಂಸ್ಕೃತಿ, ಸಂಸ್ಕಾರ, ಸಾಮರಸ್ಯ, ಶಿಕ್ಷಣ, ಸದ್ಭಾವನೆ, ಸಂಘಟನೆ ನಮ್ಮ ಶಿಕ್ಷಕರ ಮೂಲ ತತ್ವವಾಗಲಿ ಅನ್ನುವಂಥದ್ದನ್ನು ತಮ್ಮ ಅಭಿಮಾನದ ನುಡಿ ಮುಖ್ಯವಾಗಿ ತೆರೆದಿಟ್ಟ ಫಾದರ್ ವಿಲಿಯಂ ಅವರಿಗೆ ನಿಮ್ಮಿಂದ ಜೋರಾದ ಚಪ್ಪಾಳೆ ಸಮರ್ಪಣೆಗಳು. ಈಗ ಕಾರ್ಯಕ್ರಮದ ಮುಂದುವರೆದ ಭಾಗ ಗೌರವ ಸನ್ಮಾನ ಮಾಡುವ ಶುಭ ಗಳಿಗೆಯ ಶುಭ ಹೊತ್ತು ಮತ್ತೊಮ್ಮೆ ನಮಗೆ ಒದಗಿ ಬಂದಿದೆ. ಶ್ರೀಮತಿ ಸುಮಾ ಪಿ ಶಿಕ್ಷಕಿಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದರ ಜೊತೆಗೆ ಮುಂದಿನದಾಗಿ ಶ್ರೀಮತಿ ಹೇಮಾ ವಿ ಶಿಕ್ಷಕರು ಪೂರ್ವ ತಯಾರಿಯಲ್ಲಿರಬೇಕು. ತದನಂತರ ರುದ್ರಪ್ಪ ಮಹದೇವಪ್ಪ ಶಿರಟ್ಟಿ ಅವರು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು. ಮತ್ತೊಮ್ಮೆ ಭರ್ಜರಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಅದ್ಭುತ ಭೋಜನದ ವ್ಯವಸ್ಥೆ ಸ್ವೀಕರಿಸಿ ದಯವಿಟ್ಟು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ 25 ವರ್ಷಗಳ ವೃತ್ತಿ ಅನುಭವ, ಸಮಾಜ ಸೇವೆ, ಶಿಕ್ಷಣ ಸೇವೆಗಾಗಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು ಸುಮಾ ಅವರಿಗೆ. ಹೇಮಾ ಮೇಡಮ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಹೇಮಾ ಅವರು ಆಗಮಿಸ್ತಾ ಇದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆ. ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಾಲಗಿರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೈಸೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲಾ ಜೀವನದಲ್ಲಿ ಸ್ವಂತ ಹಣದಿಂದ ಮಾಡಿದ್ದು ಶಾಲಾ ಸುಧಾರಣೆಗಾಗಿ ಅಗತ್ಯ ಶ್ರಮಿಸುತ್ತಿದ್ದಾರೆ. ಇವರ ಶಿಕ್ಷಣ ಸ್ಥಿತಿಗಾಗಿ ಶಿಕ್ಷಣ. ಧನ್ಯವಾದಗಳು ಹೇಮಾ ಅವರಿಗೆ. ಬಂಧುಗಳೇ, ಇದೀಗ ಶ್ರೀ ರುದ್ರಪ್ಪ ಮಹದೇವಪ್ಪ ಶಿರಹಟ್ಟಿ
ತದನಂತರ ಶ್ರೀ ಲಕ್ಷ್ಮೀ ಮತ್ತು ಶ್ರೀಮತಿ ಯಲ್ಲಪ್ಪ ಅವರ ಸುಪುತ್ರರಾಗಿ 1968ರಲ್ಲಿ ನ್ಯೂಜೆರ್ಸಿನಲ್ಲಿ ಜನಿಸಿದರು. ಲಕ್ಷ್ಮೀಶ್ವರದ GMTKGS ಶಾಲೆಯಲ್ಲಿ ಶಿಕ್ಷಕರಾಗಿ ಹಲೋ ಸರ್ ಶಾಲೆಯು ದೇವಾಲಯ ಮಕ್ಕಳಿಗೆ ಆ ಕಡೆ ಹೋಗ್ರಿ ಸರ್. ಪ್ರಗತಿಪರ ಚಿಂತನೆ ಶಾಲಾಭಿವೃದ್ಧಿ ಹಾಗೂ ಕ್ರಿಯಾತ್ಮಕ ಅಭಿವೃದ್ಧಿಗಾಗಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಗುಂಡಪ್ಪ ಅವರಿಗೆ ಧನ್ಯವಾದಗಳು. ಇದೀಗ ಲಕ್ಷ್ಮಣ್ ಮಲ್ಲಸಮುದ್ರ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. SP ಸೋಮೆ ಗುರುಗಳ ಮುಂದಿನ ಹಂತದಲ್ಲಿ ಗೌರವ ಸನ್ಮಾನಕ್ಕೆ ಅಣಿಯಾಗಬೇಕು. ಇದೀಗ ವೇದಿಕೆ ಮೇಲೆ ಲಕ್ಷ್ಮಣ್ ಮಲ್ಲಸಮುದ್ರ ಅವರಿಗೆ ಗೌರವ ಸನ್ಮಾನ. ಸಮಯದ ಅಭಾವ. ಶ್ರೀ ಮಲ್ಲಸಮುದ್ರ ಶ್ರೀಮತಿ ಸಾವಿತ್ರಮ್ಮ ಹಾಗೂ ಶ್ರೀರಾಮಣ್ಣ ಅವರ ಉತ್ತರದಲ್ಲಿ ಕುಂದಪುರ ತಾಲೂಕಿನ ಹಲ್ಲಾಪುರದಲ್ಲಿ ಜನಿಸಿದರು. BA/BEd ವ್ಯಾಸಂಗ ಜೊತೆಗೆ ಕಂಪ್ಯೂಟರ್ ತರಬೇತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಶ್ಮೇಶ್ವರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 1990ರಿಂದ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸಲ್ಲಿಸಿರುವ ಸೇವೆ ಮತ್ತು ಬೋಧನಾ ಕೌಶಲ್ಯಕ್ಕಾಗಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು ಲಕ್ಷ್ಮಣ್ ಸರ್. ಇದೀಗ ವೇದಿಕೆ ಮೇಲೆ ಸೋಗೆ ಗುರುಗಳು ಆಗಮಿಸ್ತಾ ಇದ್ದಾರೆ. ಜೋರಾದ ನಿಮ್ಮ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ ಸೋಗೆ ಗುರುಗಳನ್ನ. ಶ್ರೀಮತಿ ಈರಮ್ಮ ಹಾಗೂ ಶ್ರೀ ವಿರೂಪಾಕ್ಷರವರ ನದಾಫ್ ಸರ್. 1982ರಲ್ಲಿ ಮುದರಳ್ಳಿ ತಾಲೂಕಿನ ಬೀರೂರು ಗ್ರಾಮದಲ್ಲಿ ಜನಿಸಿದರು. MA/BEd ವ್ಯಾಸಂಗ ಮುಗಿಸಿ ಸದ್ಯ ಕುಮರಳ್ಳಿ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಲಾ ಅಂಗಣದಲ್ಲಿ 250ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿ ಪರಿಸರ ಪ್ರೇಮವನ್ನು ತೋರಿಸಿದ್ದಾರೆ. ಇವರ ಬೋಧನಾ ಕೌಶಲ್ಯ ಪರಿಸರ ಪ್ರೇಮಕ್ಕಾಗಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಪ್ರಕೃತಿಗೆ ಸೊಬಗು ನೀಡಿದ ಸೋಗೆ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ವೇದಿಕೆ ಮೇಲೆ ಶರೀಫ್ ಸಾಹೇಬ್ ನದಾಫ್ ಅವರ ಆಗಮನ. ಜೋರಾದ ಚಪ್ಪಾಳೆ. ಮುಂದಿನದಾಗಿ ಜಯಲಕ್ಷ್ಮಮ್ಮ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಹೊನ್ನಾವರ ಗ್ರಾಮದಲ್ಲಿ 1968ರಲ್ಲಿ ಜನಿಸಿ PMG/PCH ಅಧ್ಯಯನ ಮುಗಿಸಿ ಹರದಗಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸಂಪೂರ್ಣ ಶಾಲಾ ಅಭಿವೃದ್ಧಿ ಮಾಡಿರುತ್ತಾರೆ. ಮಕ್ಕಳ ದಾಖಲಾತಿ ಹೆಚ್ಚಿಸಿರುವುದು, ಶಾಲೆಯಲ್ಲಿ ಶಿಸ್ತು, ಶಾಲಾ ಅಭಿವೃದ್ಧಿಗಾಗಿ ಇವರಿಗೆ ಧನ್ಯವಾದಗಳು ನದಾಫ್ ಅವರಿಗೆ. ಇದೀಗ ಜಯಲಕ್ಷ್ಮಮ್ಮ ವೇದಿಕೆ. ಮುಂದಿನದಾಗಿ ಜಾನ್ಸನ್ ಶಿಕ್ಷಕರ ಆಗಮನದ ನಿರೀಕ್ಷೆಯಲ್ಲಿ ವೇದಿಕೆ. ತದನಂತರ ಉಮೇಶ್ ಕುಮಾರ್ KL. ಶ್ರೀಯುತ ಶ್ರೀಮತಿ ದೊಡ್ಡಮ್ಮಯ್ಯ ಹಾಗೂ ಶ್ರೀ ಮುನಿವೀರಯ್ಯ ಅವರ ಸುಪುತ್ರಿಯಾಗಿ 1923ರಲ್ಲಿ ಆಂಧ್ರದಲ್ಲಿನ ಗೆರೆನಿಗನಬೆಲೆ ಗ್ರಾಮದಲ್ಲಿ ಜನಿಸಿದರು. ಕಷ್ಟದಲ್ಲಿ PCH BA ಮುಗಿಸಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 1998ರಿಂದ 28 ವರ್ಷಗಳ ವೃತ್ತಿ ಜೀವನ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕ್ರೀಡೆ, ನೃತ್ಯ, ಆಡು, ನಾಟಕ, ಕಂಪ್ಯೂಟರ್, ಜೀವನ ಕೌಶಲ್ಯ ಇತ್ಯಾದಿಗಳಿಂದ ಶಾಲೆಗೆ. ಧನ್ಯವಾದಗಳು ಜಯಲಕ್ಷ್ಮಮ್ಮ ಅವರಿಗೆ. ಇದೀಗ ಜಾನ್ಸನ್ ಅವರ ಭಕ್ತ ವೇದಿಕೆಗೆ ಗೌರವ ಸಮರ್ಪಣೆ. ಮುಂದಿನದಾಗಿ ಉಮೇಶ್ ಕುಮಾರ್ KL ಗುರುಗಳಿಗೆ ಗೌರವ ಸನ್ಮಾನ. ಶ್ರೀ ಜಾನ್ಸನ್ ರವರು BSc ನರ್ಸಿಂಗ್ ವಿದ್ಯಾಭ್ಯಾಸ ಮಾಡಿ ಸ್ವಿಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಅಧ್ಯಕ್ಷರಾಗಿ ಆಡಳಿತ ಮತ್ತು ಶಾಲೆಯನ್ನು ಅತ್ಯಂತ ಪ್ರಗತಿ ಮಟ್ಟದಲ್ಲಿ ಮುನ್ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅಗಲಿರುಳು ಶ್ರಮಿಸುತ್ತಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಇನ್ನಿತರ ಸರ್ಕಾರಿ ಅಭಿಯಾನಗಳಲ್ಲಿ ಭಾಗಿಯಾಗಿ ಶಿಕ್ಷಣ ಕ್ರಾಂತಿ ಮಾಡುತ್ತಿರುವ ಬೀದರ್ನ BSc ನರ್ಸಿಂಗ್ ಪದವೀಧರ ಜಾನ್ಸನ್ ರವರಿಗೆ ಶಿಕ್ಷಣ ಧನ್ಯವಾದಗಳು ಜಾನ್ಸನ್ ಅವರಿಗೆ. ಜೋರಾದ ಚಪ್ಪಾಳೆ ತಟ್ಟೋಣ. ಭಾರತ ಸರ್ಕಾರದ ಸ್ವಚ್ಛ ಭಾರತದ ಅತ್ಯಂತ ಆಸಕ್ತಿದಾಯಕ ಶಿಕ್ಷಕರು. ಇದೀಗ ವೇದಿಕೆ ಮೇಲೆ ಉಮೇಶ್ ಕುಮಾರ್ KL ಅವರ ಆಗಮನ. ಮತ್ತೊಮ್ಮೆ ನಿಮ್ಮ ಜೋರಾದ ಚಪ್ಪಾಳೆ. ಬಸವರಾಜ್ ಬಡಿಗೆ ಸರ್ ಶ್ರೀಮತಿ ಜಯಮ್ಮ ಮತ್ತು ಶ್ರೀ ನಂಜುಂಡಯ್ಯರವರ ಸುಪುತ್ರರಾಗಿ 1971ರಲ್ಲಿ ಹಳ್ಳಿನಹಳ್ಳಿಯಲ್ಲಿ ಜನಿಸಿದರು. PCH ವ್ಯಾಸಂಗ ಮುಗಿಸಿ GLPS ಮಾಲಿನಹಳ್ಳಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 26 ವರ್ಷಗಳ ಗ್ರಾಮೀಣ ಭಾಗದ ಶಿಕ್ಷಕರಾಗಿ ಸೇರಿ ಬೋಧನಾ ಕೌಶಲ್ಯಕ್ಕಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ಗೂ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಧನ್ಯವಾದಗಳು ಉಮೇಶ್ ಅವರಿಗೆ. ಬಸವರಾಜ್ ಬಡಿಗೇರ್ ಅವರ ಹೊತ್ತ ವೇದಿಕೆ. ಈಗ ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ ಬಸವರಾಜ್ ಅವರನ್ನ. ಸರಸ್ವತಿ ಮಾಳಶೆಟ್ಟಿ ಮೇಡಮ್ ಪೂರ್ವ ತಯಾರಿಯಲ್ಲಿರಬೇಕು. ಶ್ರೀ ಬಾಸುರಾಜ್ ಬಡಿಗೇರ್, ಶ್ರೀಮತಿ ಲಕ್ಷ್ಮೀಬಾಯಿ ಮತ್ತು ಶ್ರೀ ವೀರಭದ್ರಪ್ಪರವರ ಉದರದಲ್ಲಿ ಕುಂದಗೋಳ ತಾಲೂಕಿನ ನಂದವಾಡದಲ್ಲಿ 1972ರಲ್ಲಿ ಜನಿಸಿದರು. BSc, BEd, MA
ಮಲ್ಲಪ್ಪ ಮಾಳಶೆಟ್ಟಿ ಮೇಡಮ್ ಆಗಮಿಸ್ತಾ ಇದ್ದಾರೆ. ಗೌರವ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಡಾಕ್ಟರ್ ಚಂದ್ರಗುಪ್ತ ಉಪನ್ಯಾಸಕರು ಪೂರ್ವ ತಯಾರಿಯಲ್ಲಿರಬೇಕು. ಶ್ರೀಮತಿ ಸಾಂಸ್ಕೃತಿಕ ಮಲ್ಲಪ್ಪ ಮಾಳಶೆಟ್ಟಿ 1973ರಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಾಳುಂಡಿ ಗ್ರಾಮದಲ್ಲಿ ಜನಿಸಿ PUC MPC ಮುಗಿಸಿ ರಾಮಪುರ ತಾಂಡದ ಅಂಗನವಾಡಿಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಕ್ಕಳೊಂದಿಗೆ ಬೆರೆಯುವ ರೀತಿ, ಮಕ್ಕಳ ಆರೈಕೆ, ಪೋಷಣೆ ಮತ್ತು ಮಕ್ಕಳಿಗೆ ವಿನೂತನವಾಗಿ ಕಲಿಕಾ ಚಟುವಟಿಕೆಗಳನ್ನು ಮಾಡಿಸುವ ಇವರ ಕಾರ್ಯಕ್ಷಮತೆಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಸರಸ್ವತಿ ಮಾಳಶೆಟ್ಟಿ ಅವರಿಗೆ ವೇದಿಕೆ ಜೋರಾದ ಚಪ್ಪಾಳೆ ತಟ್ಟೋಣ. ಡಾಕ್ಟರ್ ಚಂದ್ರಗುಪ್ತ ಉಪನ್ಯಾಸಕರು ಲೋಕೇಶಪ್ಪ ಅವರು ಲೋಕ ಕಲ್ಯಾಣದ ಅಧಿಕಾರ ಲೋಕೇಶಪ್ಪ ಅವರಿಗೆ ಮುಂದಿನದಾಗಿ ಗೌರವ ಸನ್ಮಾನ. ಶ್ರೀಮತಿ ಪುಟ್ಟಮ್ಮ ಮಕ್ಕಳಿಗೆ ಪುಸ್ತಕಗಳ ಸುಪುತ್ರರಾಗಿ 1980ರಲ್ಲಿ ಶಕ್ತಿ ನಾಯಕನಾಗಿ ಜನಿಸಿದರು. MA, MEd, MPhil, PhD, LLB ವ್ಯಾಸಂಗ ಮಾಡಿ ಭಾರತ ಮಂತ್ರಿಯ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಾ ದಲಿತ ಪರರು ಉಚಿತ ಕಾನೂನು ಸಲಹೆ ನೀಡುವವರ ಇವರ ಸಾಮಾಜಿಕ ಶೈಕ್ಷಣಿಕ ಚಂದ್ರಗುಪ್ತ ಶಿಕ್ಷಕರಿಗೆ ಲೋಕೇಶಪ್ಪ ಅವರ ಆಗಮನ ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಖ್ಯಾತ ಶಿಕ್ಷಕರು ಲೋಕೇಶಪ್ಪ ಅವರಿಗೆ ಗೌರವ ಸನ್ಮಾನ. ಶ್ರೀನಿವಾಸ್ ಎಂ ನೆಕ್ಸ್ಟ್. ಶ್ರೀಮತಿ ಪಾಪಮ್ಮ ಮತ್ತು ಶ್ರೀ ಓಬಳಯ್ಯರವರ ಸುಪುತ್ರರಾಗಿ 1970ರಲ್ಲಿ ಜನಿಸಿದರು. PCH, BEd, MA ವ್ಯಾಸಂಗ ಮುಗಿಸಿ ಸದ್ಯ ನೆಲಮಂಗಲಹಟ್ಟಿಯ GHC ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಕ್ಷರತಾ ಅಭಿಯಾನ, ಅಕ್ಷರವಾಣಿ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಅರಿವು ಜಾಗೃತಿ 26 ವರ್ಷಗಳ ಸುದೀರ್ಘ ಸೇವೆಗಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು ಲೋಕೇಶಪ್ಪ ಅವರಿಗೆ. ಇದೀಗ ಖ್ಯಾತ ಪ್ರಾಧ್ಯಾಪಕರು ಡಾಕ್ಟರ್ ಶ್ರೀನಿವಾಸ್ ಎಂ ನಮ್ಮ ಉತ್ಸಾಹಿ ಇದೀಗ ನಮ್ಮೆದುರು ಗೌರವ ಸಮರ್ಪಣೆಗೆ ಅಣಿಯಾಗುತ್ತಿದ್ದಾರೆ. ಶ್ರೀನಿವಾಸ್ ಎಂ. ಡಾಕ್ಟರ್ ಶ್ರೀನಿವಾಸ ಎಂ ಶ್ರೀಮತರು ಶ್ರೀಮತಿ ಆನಂದಿರಮ್ಮ ಮತ್ತು ಶ್ರೀ ಮುತ್ತಯ್ಯರವರ ಸುಪುತ್ರರಾಗಿ 1989ರಲ್ಲಿ ಕಾಸರಗೋಡದಲ್ಲಿ ಜನಿಸಿದರು. BE, MSc ಯೋಗದಲ್ಲಿ PhD ಮಾಡಿ ಸದ್ಯ ಸಾಮಯಿಕ ಉಪನ್ಯಾಸಕರಾಗಿ ಜೈನ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 15 ವರ್ಷಗಳಿಂದ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರತಿ ವರ್ಷ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಧನ್ಯವಾದಗಳು ಶ್ರೀನಿವಾಸ್ ಎಂ ಅವರಿಗೆ. ಇದೀಗ ಯಮರಾಜ್ ಗೌಡ ಮೂರಿಗೇರಿ ಅವರಿಗೆ ಗೌರವ ಸನ್ಮಾನ. ಶ್ರೀ ಯುವರಾಜ ಗೌಡ ಪಿ, ಶ್ರೀಮತಿ ಚನ್ನಬಸವ ಮತ್ತು ಶ್ರೀ ಚನ್ನಬಸವ ಗೌಡ ಅವರ ಸುಪುತ್ರರಾಗಿ 1981ರಲ್ಲಿ ಮೂಡಿಗೆರೆಯಲ್ಲಿ ಜನಿಸಿ PUC ವ್ಯಾಸಂಗ ಮುಗಿಸಿ ಹಿಂದೂಸ್ತಾನ ಸಂಗೀತ ಶಿಕ್ಷಣ ಪಡೆದು ನಂತರ ವಿದ್ವತ್ ಪದವಿ ಪಡೆದು 2012ರಿಂದ 13 ವರ್ಷಗಳ ಸಂಗೀತ ಶಿಕ್ಷಕರಾಗಿ ಮೂರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಂಗೀತ ಶಿಕ್ಷಣ ಸ್ಥಿತಿಗಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಧನ್ಯವಾದಗಳು. ಬಂಧುಗಳೇ, ಇದೀಗ ಅದ್ಭುತ ಪ್ರತಿಭೆಯೊಂದನ್ನ ನಾವೀಗ ವೇದಿಕೆ ಮೇಲೆ ಕರೀತಾ ಇದ್ದೇವೆ. ಯಾಕೆ ಅಷ್ಟೊತ್ತು ವೇಸ್ಟ್ ಮಾಡ್ಕೊಳ್ತಿದ್ರು? ಬಂಧುಗಳೇ, ತಮ್ಮ ಇಳಿ ವಯಸ್ಸಿನಲ್ಲಿ ಅನೇಕ ಮಕ್ಕಳಿಗೆ ಅಂಗನವಾಡಿ ಶಿಕ್ಷಣದ ಮೂಲಕ ಶಿಕ್ಷಣ ನೀಡಿದ ಕೀರ್ತಿ ಮತ್ತು ಹೆಮ್ಮೆ ಶ್ರೀಮತಿ MC ಚಿನ್ನಮ್ಮ ಅವರಿಗೆ ಸಲ್ಲುತ್ತದೆ. ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. MC ಚಿನ್ನಮ್ಮ. ಅಂಗನವಾಡಿ ಕಾರ್ಯಕರ್ತೆಯಾಗಿ ಭಾರತೀಯ ಬಾಲಮಂದಿರದ ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇವೆ ಸಲ್ಲಿಸಿ ಸದ್ಯ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಡಿಕೇರಿಯ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರ ಸಾಮಾಜಿಕ ಹೋರಾಟಗಳು, ಮಕ್ಕಳ ಕಾಳಜಿ, ವೃತ್ತಿ ಬದುಕಿನ ಅನುಭವ, ಜನತೆಯನ್ನು ಸರಳಗೊಳಿಸುವ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶಶಾಂಕ್ ರಾಘವೇಂದ್ರ ಕೌಜಲ್ಗಿ ಇದೀಗ ವೇದಿಕೆ ಮೇಲೆ ಫಿನಿಕ್ಸ್ ಅಂತಾರಾಷ್ಟ್ರೀಯ ಶಾಲೆಯ ಸಂಪೂರ್ಣ ಉಸ್ತುವಾರಿಗಳು ಶಶಾಂಕ್ ರಾಘವೇಂದ್ರ ಕೌಜಲ್ಗಿ ಅವರಿಗೆ ಗೌರವ ಸನ್ಮಾನ. ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ.
ಅವರನ್ನ. ಇನ್ನೂ ಎಷ್ಟು ಜನ ಇನ್ನೂ ಒಂದು 10 ಜನ ಇರಬೇಕು. ಮುಂದಿನದಾಗಿ ಕಮಲ ಎಪಿ ಪೂರ್ವ ತಯಾರಿರಬೇಕು. ತದನಂತರ ವೀಣಾ, ಸಂತೋಷ್ ಕಳಗೇರಿ, ರಂಗಸ್ವಾಮಿ, ಸಿ ಬಸವರಾಜ್, ಕೆಎಚ್, ಸರೋಜಿನಿ, ಸ್ವಿಚ್ ಆಫ್ ಆಯ್ತು. ಅಂಗನವಾಡಿ ಶಿಕ್ಷಕಿಯರು ಅವರು ಸಹಿತ ಪೂರ್ವ ತಯಾರಿರಬೇಕು. ಶ್ರೀ ಶಶಾಂಕ್ ಆರ್ ಕೌನ್ಸಿಲಿಂಗ್, ಶ್ರೀಮತಿ ವಿದ್ಯಾಮತಿ ಶ್ರೀರಾಮಚಂದ್ರರವರ ಸುಪುತ್ರರಾಗಿ ಧಾರವಾಡದಲ್ಲಿ ಜನಿಸಿ ಡಿಪ್ಲೊಮಾ, ಸಿಸಿಎ, ಎಂಬಿಎ ವ್ಯಾಸಂಗ ಮುಗಿಸಿ ದಿಶಾ ಇಂಟರ್ನ್ಯಾಷನಲ್ ಶಾಲೆ, ಫಿನಿಕ್ಸ್ ಇಂಟರ್ನ್ಯಾಷನಲ್ ಶಾಲೆ, ಶಿಗ್ಗಾವಿ ಸೇರಿ ಹಲವಾರು ಶಾಲೆಗಳಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಉತ್ತಮ ಶಿಕ್ಷಕರೆನಿಸಿಕೊಂಡಿದ್ದಾರೆ. ಶ್ರೀಯುತರು ವಿದ್ಯಾರ್ಥಿಗಳೇ ಶಿಕ್ಷಕರು ಹಾಗೂ ನಾಗಂಡ ಸಾಧಕರು ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇವರ ಸಂಪೂರ್ಣ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀಮತಿ ಕಮಲಾ ಎಪಿ. ಕಮಲಾ ಎಪಿ ಅವರ ಆಗಮನ. ತದನಂತರ ವೀಣಾ ಎಸ್ ಅವರಿಗೆ ಗೌರವ ಸನ್ಮಾನ. ವಿಡಿಯೋ ಪ್ಲೀಸ್. ಶ್ರೀಮತಿ ಕಮಲಾ ಎಪಿ ಶ್ರೀಯುತರು ಶ್ರೀಮತಿ ಪ್ರಮೀಳಾ ಹಾಗೂ ಶ್ರೀ ಪ್ರಕಾಶ್ ಕುಮಾರ್ ಅವರ ಸುಪುತ್ರಿಯಾಗಿ ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ 1980ರಲ್ಲಿ ಜನಿಸಿದರು. ಶ್ರೀಯುತರು ಎಂಎ ಬಿಎಡ್ ವ್ಯಾಸಂಗ ಮುಗಿಸಿ ಸದ್ಯ ಅರಸೀಕೆರೆ ತಾಲೂಕಿನ ಜಿಸಿಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 2010ರಿಂದ ಇಲ್ಲಿಯವರೆಗೆ ಈ ವಿಷಯದಲ್ಲಿ 100ರಷ್ಟು ಫಲಿತಾಂಶ ಕೊಟ್ಟ ದಾಖಲೆಯಾಗಿದ್ದು ಇದರ ಅತ್ಯುತ್ತಮ ಗುರುವಿನ ಚಾತುರ್ಯಕ್ಕೆ ಗೌರವಿಸಲಾಗುತ್ತದೆ. ಧನ್ಯವಾದಗಳು ಕಮಲಾ ಮೇಡಮ್ ಅವರಿಗೆ. ಇದೀಗ ವೀಣಾ ಎಸ್ ಅವರಿಗೆ ಗೌರವ ಸನ್ಮಾನ. ಮುಂದಿನದಾಗಿ ಸಂತೋಷ್ ತಳಕೆರೆ ಅವರಿಗೆ ಗೌರವ ಸಮರ್ಪಣೆ. ಶ್ರೀಮತಿ ವೀಣಾ ಎಸ್ ಶ್ರೀಮತಿ ಲಕ್ಷ್ಮೀಬಾಯಿ ಹಾಗೂ ಶ್ರೀ ಶಂಕರ ನಾಯಕರ ಸುಪುತ್ರಿಯಾಗಿ ಕಡೂರು ತಾಲೂಕಿನ ಚಿಕ್ಕಪಟ್ಟಣಗಿರಿಯಲ್ಲಿ 1981ರಲ್ಲಿ ಜನಿಸಿದರು. ಟಿಸಿಎಚ್ ಎಂಎ ವ್ಯಾಸಂಗ ಮುಗಿಸಿ ಸದ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜನಕಲ್ಯಾಣದ ಅರಸೀಕೆರೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮುಖ್ಯ ಶಿಕ್ಷಕಿಯಾಗಿ ಶಾಲೆಯಿಂದ ಹೊರಗಿರುವ ಮಕ್ಕಳಿಗೆ ಸ್ವಂತ ಖರ್ಚಿನಿಂದ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ. ಇವರ ಶಿಕ್ಷಣ ಕ್ರಾಂತಿಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು. ಸಂತೋಷ್ ತಳಕೆರೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಕೊನೆಯದಾಗಿ ರಂಗಸ್ವಾಮಿ ಬಸವರಾಜ್ ಕೆಎಚ್ ಮತ್ತು ನಮ್ಮ ಅಂಗನವಾಡಿಯ ಶಿಕ್ಷಕಿ ಶ್ರೀಮತಿ ಸರೋಜಿ ಅಮ್ಮ ಅವರಿಗೆ ಕೊನೆಯದಾಗಿ ಗೌರವ ಸಮರ್ಪಣೆ. ಇದೀಗ ಸಂತೋಷ್. ಶ್ರೀಯುತರು ಶ್ರೀಮತಿ ರೇಣುಕಾದೇವಿ ಹಾಗೂ ಕಾಲ್ಮೇಶ್ ಅವರ ಉದರದಲ್ಲಿ 1979ರಲ್ಲಿ ಜಮಖಂಡಿಯಲ್ಲಿ ಎಂಎಸ್ಸಿ ಎಂಎ ವ್ಯಾಸಂಗ ಮುಗಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಖ್ಯೋಪಾಧ್ಯಾಯರಾಗಿ ಜಮಖಂಡಿ ತಾಲೂಕಿನ ಕುನ್ನೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಆಡಳಿತ ವೈಖರಿ, ಬೋಧನಾ ಕ್ರಮ ಹಾಗೂ ಕಾಲೇಜಿನ ಸಮಗ್ರ ಅಭಿವೃದ್ಧಿಗಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಧನ್ಯವಾದಗಳು. ರಂಗಸ್ವಾಮಿ ಸಿ ವೇದಿಕೆ ಹೊತ್ತ ಈ ಶುಭ ಸಂದರ್ಭದ ಶುಭ ಗಳಿಗೆಯಲ್ಲಿ ಗೌರವ ಸನ್ಮಾನ. ರಂಗಸ್ವಾಮಿ ಸಿ ಅವರಿಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಜಯಮ್ಮ ಮತ್ತು ಚಿಕ್ಕಹಳ್ಳಿಯ ಅವರ ಸುಪುತ್ರರಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಈ ಶಕ್ತಿಹಳ್ಳಿಯಲ್ಲಿ ಜನಿಸಿದರು. ಎಂಎ ಎಂಫಿಲ್ ಎಂಎ ವ್ಯಾಸಂಗ ಮುಗಿಸಿ ಅನುದಾನದಲ್ಲಿ ಸೇವೆ ಸಲ್ಲಿಸಿ ಸದ್ಯ ದಾವಣಗೆರೆ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಶಿಕ್ಷಣ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಮುಂದೆ ಸಂಶೋಧನೆ ಕಾರ್ಯಾಗಾರಗಳು ಧನ್ಯವಾದಗಳು. ಇದೀಗ ಬಸವರಾಜ್ ಕೆಎಚ್ ಅವರಿಗೆ ಗೌರವ ಸನ್ಮಾನ. ಕೊನೆಯದಾಗಿ ಶ್ರೀಮತಿ ಸರೋಜಿನಿ ಪುರಾರಿ ಅವರಿಗೆ. ಡಾಕ್ಟರ್ ಬಸವರಾಜ್ ಕೆಎಚ್ ಶ್ರೀಯುತರು ಶ್ರೀಮತಿ ನೀಲಮ್ಮ ಹಾಗೂ ಬಂಡಾರಿ ಅನ್ನಣ್ಣ ಅವರ ಸುಪುತ್ರರಾಗಿ 1972ರಲ್ಲಿ ಜನಿಸಿದರು. ಎಂಎ ಪಿಎಚ್ಡಿ ವ್ಯಾಸಂಗ ಮಾಡಿ ಸಾಂಸ್ಕೃತಿಕ ಹಾಗೂ ರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಬಸವರಾಜ್ ಕೆಎಚ್ ಅವರಿಗೆ ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಅಂಗನವಾಡಿಯ ಶಿಕ್ಷಕಿ ಶ್ರೀಮತಿ ಸರೋಜಿನಿ ಪರಾರಿ ಅವರು. ಚೋಡಾದ ಕೊನೆಯ ಗೌರವ ಸಮಾರಂಭಕ್ಕೆ ಚಪ್ಪಾಳೆ ಸಮರ್ಪಿಸೋಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೌರವಧನ ಕಾರ್ಯಕರ್ತೆಯಾಗಿ 1991ರಿಂದ 2025ರ
ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವೆಲ್ಲರೂ ತಲುಪಿದ್ದೇವೆ. ಬಂಧುಗಳೇ, ಕನ್ನಡ ನಾಡಿನ ಅತ್ಯುತ್ತಮ ಶಾಲೆ ಎಂಬ ಪ್ರಶಸ್ತಿಯನ್ನ ನೀಡಲು ಈ ಕ್ಷಣದಲ್ಲಿ ನಮಗೆ ಗೌರವವೆನಿಸುತ್ತಿದೆ, ಹರ್ಷವೆನಿಸುತ್ತಿದೆ, ಹೃದಯ ತುಂಬಿ ಬರೆಸುತ್ತಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರಣಿಗೆ ಪ್ಲಾಟ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅತ್ಯುತ್ತಮ ಶಾಲೆಗೆ ಆಯ್ಕೆಯಾಗಿರುವ ಶಾಲೆ. ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರನ್ನ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅನ್ನಪೂರ್ಣ ಅವರು ದಯವಿಟ್ಟು ಬರಬೇಕು. ಶಾಂತಪ್ಪ, ಚಂದ್ರಪ್ರಭಾ, ಶ್ರೀಕಾಂತ್ ಗೋಪಾಲ್ ದಯವಿಟ್ಟು ಎದ್ದು ಬರಬೇಕು. ಅತ್ಯುತ್ತಮವಾಗಿದ್ದು ಶಾಲಾ ವಾತಾವರಣ ರಾಜ್ಯ ಹಸಿರಿನ ಪರಿಸರದಿಂದ ಕೂಡಿದೆ. ದಯವಿಟ್ಟು ವೇದಿಕೆಗೆ ಆಗಮಿಸಿ.